This morning I share with you about my people shall dwell in a peaceable habitation. ಸಭಾಪಾಲಕರು ಈ ದಿನ ನನ್ನ ಜನರು ಸಮಾಧಾನಕರವಾಗಿರುವಂಥ ಶಾಂತಿಯುತ ನಿವಾಸ ಸ್ಥಳಗಳಲ್ಲಿ ಜೀವಿಸ್ತಾರೆ ಅನ್ನುವಂಥ ಸಂದೇಶವನ್ನು ಸಾರುತ್ತಾರೆ. How many say that I am dwelling in the peaceable habitation? ಎಷ್ಟು ಜನರು ಹೇಳ್ತೀರಿ ನಾನು ಸಮಾಧಾನಕರವಾಗಿರುವಂಥ ನಿವಾಸದಲ್ಲಿ ಜೀವಿಸ್ತಾ ಇದ್ದೇನೆಂದು? ಆಮೆನ್. We go to Isaiah 32nd chapter 18th verse. ಯೆಶಾಯ ಗ್ರಂಥ 32ನೇ ಅಧ್ಯಾಯ 18ನೇ ವಚನಕ್ಕೆ ಹೋಗೋಣ. Here word of God says, ಇಲ್ಲಿ ವಾಕ್ಯವು ದೇವರ ವಾಕ್ಯವು ಹೇಳುತ್ತದೆ, my people shall dwell in a peaceable habitation. ನನ್ನ ಜನರು ಸಮಾಧಾನ ಉಳ್ಳುವಂತ ನಿವಾಸಗಳಲ್ಲಿ ವಾಸ ಮಾಡುತ್ತಾರೆ. And in a sure dwellings. ಖಚಿತವಾದ ಸ್ಥಳಗಳಲ್ಲಿ ಅವರು ಜೀವಿಸ್ತಾರೆ. And in a quiet resting place. ಅವರು ಎಲ್ಲ ಶಾಂತಿಯುತ ಉಳ್ಳುವಂತ ವಿಶ್ರಾಂತಿ ತೆಗೆದುಕೊಳ್ಳುವಂತ ಸ್ಥಳಗಳಲ್ಲಿ ಜೀವಿಸ್ತಾರೆ. This is talking about Israel. ಇಸ್ರಾಯೇಲ್ರ ಕುರಿತು ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ. They are not still entered in this promise. ಈ ದೇವರು ಕೊಟ್ಟಿರುವಂತ ವಾಗ್ದಾನದಲ್ಲಿ ಅವರು ಇನ್ನೂ ಪ್ರವೇಶಿಸಲಿಲ್ಲ ಇಸ್ರಾಯೇಲ್ ಜನರು. Now they are not in peaceable habitation. ಈಗ ಅವರಿಗೆ ಸಮಾಧಾನವಿಲ್ಲ, ಸಮಾಧಾನಕರವಾಗಿರುವಂತ ಒಂದು ಪ್ರದೇಶಗಳಲ್ಲಿ ಅವರು ಜೀವಿಸ್ತಾ ಇಲ್ಲ. Because everywhere they are looking fighting only. ಎಲ್ಲಿ ನೋಡಿದ್ರೆ ಕೂಡ ಯುದ್ಧಗಳೇ ನಡೀತಾ ಇದೆ ಇಸ್ರಾಯೇಲ್ರಿಗೆ ವಿರುದ್ಧವಾಗಿ. Only war is going on. ಯುದ್ಧವೇ ನಡೀತಾ ಇದೆ. But this is a promise to them. ಆದರೆ ಇದು ದೇವರು ಅವರಿಗೆ ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂತ ವಾಗ್ದಾನ ಅವರಿಗೆ. This has to be fulfilled in Israel people. ಇಸ್ರಾಯೇಲ್ ಜನರ ಜೀವನದಲ್ಲಿ ಇದು ಪೂರೈಸಲ್ಪಡಬೇಕು. Not yet received peaceable habitation. ಇನ್ನು ಅವರಿಗೆ ಸಮಾಧಾನ ಉಳ್ಳುವಂತ ಆ ಒಂದು ಸ್ಥಳವು ಸಿಗಲಿಲ್ಲ. But I tell you, for us, those who are in Christ, we are in peaceable habitation. ಆದರೆ ಯಾರು ನಾವು ಕ್ರಿಸ್ತನಲ್ಲಿದ್ದೀವೋ ನಮಗೂ ಒಂದು ಈ ವಾಗ್ದಾನವು ನಮಗೂ ಕೊಡಲ್ಪಟ್ಟಿದೆ. ಸಮಾಧಾನ ಉಳ್ಳುವಂತ ನಿವಾಸಗಳಲ್ಲಿ ನಾವು ಸಮಾಧಾನಕರವಾಗಿ ಜೀವಿಸ್ತಾ ಇದ್ದೇವೆ. Hallelujah. ಹಲ್ಲೆಲೂಯಾ. Because our habitation is Jesus Christ. ಯಾಕಂದ್ರೆ ನಾವಿರುವಂತ ಸ್ಥಳವೇ ಯೇಸು ಕ್ರಿಸ್ತನಾಗಿದ್ದಾನೆ. That's what Bible says. If anyone is in Christ. ಅದಕ್ಕಾಗಿ ಯಾರಾದರೂ ಕ್ರಿಸ್ತನಲ್ಲಿ ಇದ್ರೆ, Christ is our place. ಕ್ರಿಸ್ತನೇ ನಮ್ಮ ಒಂದು ಸ್ಥಳವು ಜಾಗ ಆಗಿದೆ. Christ is our habitation. ಆತನೇ ನಮ್ಮ ನಿವಾಸ ಸ್ಥಳವು. Amen. ಆಮೆನ್. Christ is our Zion. ಕ್ರಿಸ್ತನೇ ನಮ್ಮ ಒಂದು ಸಿಯೋನನು. We entered in that Zion. ಆ ಒಂದು ಸಿಯೋನು ಪ್ರದೇಶದಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ನಾವು ಪ್ರವೇಶಿಸಿದ್ದೇವೆ. Whoever entered in that Zion, that is a peaceable habitation for them. ಯಾರು ರಕ್ಷಣೆ ಹೊಂದಿ ಆ ಒಂದು ಸಿಯೋನ್ನಲ್ಲಿ ಕ್ರಿಸ್ತನಲ್ಲಿ ಪ್ರವೇಶಿಸ್ತಾರೋ ಅವರಿಗೆ ಶಾಂತಿ ಸಮಾಧಾನ ಉಳ್ಳುವಂತ ಆ ಒಂದು ಜೀವನ ಇರುತ್ತದೆ. Hallelujah. ಹಲ್ಲೆಲೂಯಾ. So when you entered in Christ, I tell you, you are entered in peaceable land. ನೀನು ಕ್ರಿಸ್ತನಲ್ಲಿ ಪ್ರವೇಶಿಸಿದೆ ಅಂದ್ರೆ ಅರ್ಥ ನಿನ್ನ ಜೀವನವು ಒಂದು ಸಮಾಧಾನ ಉಳ್ಳುವಂತ ಶಾಂತಿ ಉಳ್ಳುವಂತ ಸ್ಥಳದಲ್ಲಿ ಇದೆ ಅಂತ ಪ್ರವೇಶಿಸಿದೆ ಅಂತ ಅರ್ಥ. Those who are born again, the spirit man is a Christ spirit man. ಯಾರು ತಿರುಗಿ ಜನ್ಮಿಸ್ತಾರೋ ಅವರ ಆತ್ಮ ಮನುಷ್ಯನು ಕ್ರಿಸ್ತನ ಮನುಷ್ಯನಾಗಿದ್ದಾನೆ. In that spirit man you have a peace. ಆ ಒಂದು ಅಂತರಂಗದಲ್ಲಿ ಆತ್ಮ ಮನುಷ್ಯನಲ್ಲಿ ನಿನಗೆ ಸಮಾಧಾನವಿದೆ. Before you come to Christ, I tell you, you don't have peace in your spirit man. ನೀನು ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚೆ ಲೋಕಾನುಸಾರವಾಗಿರುವಾಗ ನಿನಗೆ ಅಂತರಂಗದಲ್ಲಿ ಸಮಾಧಾನವಿಲ್ಲ. You have so much trouble and confusion inside. ನಿನಗೆ ಒಳಗಡ ಗಲಿಬಿಲಿ ಮತ್ತೆ ಕನ್ಫ್ಯೂಷನ್ ಕೂಡ ಇತ್ತು ಎಲ್ಲ. But I tell you, now you dwell in a peaceable habitation. ಆದರೆ ಈಗ ನೀನು ಸಮಾಧಾನವಿರುವಂತ ಸ್ಥಳದಲ್ಲಿ ನೆಲೆಗೊಂಡಿದಿ. Hallelujah. ಹಲ್ಲೆಲೂಯಾ. I tell you, that is a sure dwelling. ಅದು ಖಚಿತವಾಗಿರುವಂತ ಸ್ಥಳವಾಗಿದೆ. Amen. ಆಮೆನ್. That means that is a permanent dwelling for you. ಅದು ನಿನಗೂ ಎಂದೆಂದಿಗೂ ಇರುವಂತ ಶಾಶ್ವತವಾಗಿರುವಂತ ನಿವಾಸ ಸ್ಥಳವದು. Whoever born again, they can say that eternally they can live with Christ. ಯಾರ್ಯಾರು ತಿರುಗಿ ಜನ್ಮಿಸಿದಾರೋ ನಿತ್ಯ ನಿತ್ಯಕ್ಕೂ ಕ್ರಿಸ್ತನ ಸಂಗಡ ಅವರು
ಕಲಿತು ಜೀವಿಸ್ತಾರೆ. That is a quiet resting place. ಇದು ವಿಶ್ರಾಂತಿ ಉಳ್ಳುವಂತ ಸಮಾಧಾನ ಜೀವನ. This is a promise to Israel. ಇದು ಇಸ್ರಾಯೇಲ್ ಜನರಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟಿದೆ. But I tell you, all the promises of God fulfilled in Christ Jesus for us. ಆದ್ರೆ ಎಲ್ಲಾ ವಾಗ್ದಾನಗಳು ಕ್ರಿಸ್ತ ಯೇಸುನಲ್ಲಿ ಹೌದು ಆಮೆನ್ ಅಂತ ನಮ್ಮಲ್ಲಿ ಅದು ಕ್ರಿಸ್ತನಲ್ಲಿ ಪೂರೈಸಲ್ಪಟ್ಟಿದೆ ನಮಗಾಗಿ. That's what Paul said, all the promises of God, and amen. ಅದಕ್ಕಾಗಿ ಕ್ರಿಸ್ತನಲ್ಲಿ ಎಲ್ಲಾ ವಾಗ್ದಾನಗಳು ಹೌದು ಆಮೆನ್ ಅಂತ ಪೌಲನು ಹೇಳುತ್ತಾ ಇದ್ದಾರೆ. But there are many promises as to fulfill to Israel people. ಆದ್ರೆ ಇಸ್ರಾಯೇಲ್ ಜನರಿಗೂ ಇನ್ನೂ ಅವು ಪೂರೈಸಲ್ಪಡುವಂತ ವಿಷಯಗಳಿದೆ. But for us it has been fulfilled. ಆದ್ರೆ ನಮಗೆ ಕ್ರಿಸ್ತ ಯೇಸುನಲ್ಲಿ ಎಲ್ಲಾ ವಾಗ್ದಾನಗಳು ಪೂರೈಸಲ್ಪಟ್ಟಿವೆ. We are enjoying that life. ನಾವು ಆ ಜೀವನ ಕ್ರಿಸ್ತನಲ್ಲಿರುವಂತ ಜೀವನ ನಾವು ಆನಂದಿಸ್ತಾ ಇದ್ದೇವೆ. But I tell you, many believers don't know what kind of life they are living. ಆದ್ರೆ ಅನೇಕ ವಿಶ್ವಾಸಿಗಳಿಗೆ ಅವರು ಎಂತ ಜೀವನ ಜೀವಿಸ್ತಾ ಇದ್ರು ಅವ್ರ ಅರ್ಥ ತಿಳಿದುಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. These promises are not yet fulfilled. ಅವ್ರು ಅನ್ಕೊಂತಾ ಇದ್ದಾರೆ ಈ ವಾಗ್ದಾನಗಳು ಇನ್ನ ಪೂರೈಸಲ್ಪಟ್ಟಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. They are waiting for this life. ಈ ಒಂದು ಸಮಾಧಾನ ಬರಬೇಕು, ಶಾಂತಿ ಅಂತ ಅವರು ಎದುರು ನೋಡ್ತಾ ಇದ್ದಾರೆ. But I tell you, already we entered. ಆಗಲೇ ನಾವು ಪ್ರವೇಶಿಸ್ತೇವೆ. Amen. Amen. Say after me. ಪಾಸ್ಟರ್ ಹಿಂದೆ ಹೇಳ್ರಿ. Father, ತಂದೆಯೇ, I thank you. ನಿನಗೆ ವಂದನೆ. I dwell in a peaceable habitation. ನಾನು ಸಮಾಧಾನವುಳ್ಳುವಂತ ಸ್ಥಳದಲ್ಲಿ ನಿವಾಸ ಮಾಡುತ್ತಾ ಇದ್ದೆ. Father, ತಂದೆಯೇ, I dwell in a sure dwelling. ನಾನು ಖಚಿತವಾಗಿರುವಂತ ಆ ಒಂದು ಸ್ಥಳದಲ್ಲಿ, ನಿತ್ಯಕ್ಕೂ ಇರುವಂತ ಸ್ಥಳದಲ್ಲಿ ಜೀವಿಸ್ತಾ ಇದೆ. Father, ತಂದೆಯೇ, I am in quite a resting place by the power of the Holy Ghost. ಪವಿತ್ರಾತ್ಮ ದೇವರ ಶಕ್ತಿಯಿಂದ ನಾನು ಸಮಾಧಾನ ಉಳ್ಳುವಂತ, ವಿಶ್ರಾಂತಿ ಉಳ್ಳುವಂತ, ಶಾಂತಿ ಉಳ್ಳುವಂತ ಸ್ಥಳದಲ್ಲಿ ಜೀವಿಸ್ತಾ ಇದ್ದೀನಿ. Say, Father, ತಂದೆಯೇ, everywhere I go, ಎಲ್ಲಿಗೆ ನಾನು ಹೋದರೂ I dwell in quite a resting place. ನಾನು ಅಲ್ಲಿ ಸುಖವಾಗಿ, ಸೌಖ್ಯವಾಗಿ, ವಿಶ್ರಾಂತಿ ಉಳ್ಳುವಂತ ಸ್ಥಳಗಳಲ್ಲೇ ಇರುತ್ತೇನೆ. Amen. Amen. Not only just repeating what I am saying, ಏನು ಸಭಾಪಾಲಕರು ಹೇಳ್ತಾ ಇದ್ರು, ಬರೇ ಹೇಳುವುದು ಬಾಯಿಂದ ಮಾತ್ರವಲ್ಲದೆ but you must dwell there. ಅಲ್ಲೇ ನೀನು ಇರುವಂತೆ ನೋಡಿಕೊಳ್ಳಬೇಕು. Hallelujah. ಹಲ್ಲೆಲೂಯಾ. Isaiah 54:13 word said, ಯೆಶಾಯ ಗ್ರಂಥ 54:13 ವಚನ ಹೇಳುತ್ತದೆ, all thy children shall be taught of the Lord. ನಿನ್ನ ಎಲ್ಲಾ ಮಕ್ಕಳು ದೇವರಿಂದ ಬೋಧಿಸಲ್ಪಡ್ತಾರೆ. Amen. ಆಮೆನ್. This is a promise to Israel. ಇದು ಇಸ್ರಾಯೇಲ್ ಜನರಿಗೆ ವಾಗ್ದಾನವಿದೆ. But this is fulfilled for Christians. ಆದರೆ ಇದು ಕ್ರಿಸ್ತನಲ್ಲಿರುವಂತ ಕ್ರೈಸ್ತವರಿಗೆ ಇದು ಪೂರೈಸಲ್ಪಟ್ಟಿದೆ. All thy children shall be taught of the Lord. ನಿನ್ನ ಎಲ್ಲಾ ಮಕ್ಕಳೆಲ್ಲರೂ ಕೂಡ ಕರ್ತನಿಂದ ಬೋಧಿಸಲ್ಪಡ್ತಾರೆ. Amen. ಆಮೆನ್. Now our children, when we see that they know how to raise up their hands to worship the Lord. ಈಗ ನಮ್ಮ ಮಕ್ಕಳನ್ನ ನಾವು ನೋಡುವಾಗ ಅವ್ರಿಗೆ ಗೊತ್ತಿದೆ ಹೇಗೆ ಕೈಗಳು ಎತ್ತಬೇಕು, ಆರಾಧನದಲ್ಲಿ ಅವರು ಕೈಗಳು ಎತ್ತುತ್ತಾರೆ. Hallelujah. ಹಲ್ಲೆಲೂಯಾ. They know that is to worship the Lord. ಅವ್ರಿಗೆ ಗೊತ್ತಿದೆ ಅವರು ಕೈಗಳು ಎತ್ತುವಾಗ ದೇವರನ್ನ ಆರಾಧಿಸುವುದಂತ ತಿಳಿದಿದೆ. Who taught them? ಯಾರು ಅವ್ರಿಗೆ ಬೋಧಿಸಿದ್ದಾರೆ? Holy Ghost taught them. ಪವಿತ್ರಾತ್ಮ ದೇವರೇ ತಿಳಿಸಿದ್ದಾರೆ. Amen. ಆಮೆನ್. That's what Bible says, all thy children shall taught of the Lord. ಅದೇ ವಾಕ್ಯ ಹೇಳುತ್ತದೆ, ನಿನ್ನ ಮಕ್ಕಳೆಲ್ಲರಿಗೆ ಕೂಡ ಆತ್ಮ ದೇವರಿಂದ ಬೋಧನೆ ಕೊಡಲ್ಪಡುತ್ತದೆ. Great shall be the peace of thy children. ನಿನ್ನ ಮಕ್ಕಳ ಕುರಿತು ನಿನಗೆ ಸಮಾಧಾನವು ಅಧಿಕವಾಗಿ ಇರುತ್ತದೆ, ಅದು ದೊಡ್ಡ ಸಮಾಧಾನ ಇರುತ್ತದೆ ನಿನಗೆ. That means ಅದನ್ನರ್ಥ he is telling Holy Ghost taking over our children. ಅದನ್ನರ್ಥ ನಿನ್ನ ಮಕ್ಕಳ ಕುರಿತು ಪವಿತ್ರಾತ್ಮ ದೇವರ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ ಅಂತ ಅರ್ಥ. Take over our children and teach us. ನಿನ್ನ ಮಕ್ಕಳನ್ನು ಪವಿತ್ರಾತ್ಮ ದೇವರ ಹತೋಟಿಯಲ್ಲಿ ತೆಗೆದುಕೊಂಡು ಬೋಧಿಸ್ತಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, you teach the word of God to your children. ನಿನ್ನ ಮಕ್ಕಳಿಗೆ ನೀನು ದೇವರ ವಾಕ್ಯವನ್ನು ಬೋಧಿಸಬೇಕು. They must be here when we preach the word. ನಿನ್ನ ಮಕ್ಕಳು ನಾವು ದೇವರ ವಾಕ್ಯವನ್ನು ಬೋಧಿಸುವಂತ ಸಮಯದಲ್ಲಿ ಅವರು ಇಲ್ಲಿ ಇರಬೇಕು. Many parents, they don't know that they can understand the word of God. ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಅವ್ರಿಗೆ ಅರ್ಥವಾಗುತ್ತದಾ ಇಲ್ಲನಾ ಅಂತ, ಅರ್ಥವಾಗುವುದಿಲ್ಲ ಅನ್ಕೊಂತಾರೆ. That's what they will give some kurkuri, some any chocolate they will send out. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾಕ್ಯ ಸಮಯದಲ್ಲಿ ಕುರ್ಕಿರಿ ಚಾಕ್ಲೇಟ್ ಕೊಟ್ಟು ಹೊರಗೆ ಕಳಿಸ್ಬಿಡ್ತಾರೆ.
Don't give chocolate or any kurukuru, anything. ಕುರುಕುರುಲು ಚಾಕ್ಲೇಟ್ ಬಿಸ್ಕೆಟ್ ಏನು ಕೊಡಬೇಡ. Make them to sit with you. ನಿನ್ನ ಸಂಗಡ ಕೂತುಕೊಂಡು ಕೇಳುವಂತೆ ನೋಡ್ಕೋ. Hallelujah. ಹಲ್ಲೆಲೂಯಾ. Let them listen God's word. ದೇವರ ವಾಕ್ಯವನ್ನು ಅವರು ಕೇಳಲಿ. Because you don't know how Holy Ghost will visit. ಹೇಗ ಪವಿತ್ರಾತ್ಮ ದೇವರು ನಿಮ್ಮ ಮಕ್ಕಳನ್ನು ಭೇಟಿ ಮಾಡುತ್ತಾನೋ ನಿನ್ಗೆ ಗೊತ್ತಿಲ್ಲ. Even evening prayers when we are conducting every day in this month. ಈ ತಿಂಗಳಲ್ಲಿ ಸಂಜೆ ಸಮಯದಲ್ಲಿ ಪ್ರಾರ್ಥನೆಗಳು ದಿನಾಲು ನಡೆಸಲ್ಪಡ್ತಾ ಇದೆ. I tell you, many parents they send their children out. ಆದರೆ ಮಕ್ಕಳನ್ನ ಏನ್ ಮಾಡ್ತಾರೆ, ತಂದೆ ತಾಯಿಗಳು ಹೊರಗಡೆ ಕಳಿಸ್ತಾರೆ. Don't send your children out. ಹೊರಗಡೆ ಕಳಿಸ್ಬೇಡ ನಿಮ್ಮ ಮಕ್ಕಳನ್ನು. Make them to sit with you. ನಿನ್ನ ಸಂಗಡ ಕೂತುಕೊಳ್ಳುವಂತೆ ಮಾಡು. Amen. ಆಮೆನ್. Hallelujah. ಹಲ್ಲೆಲೂಯಾ. Because they will be taught of the Lord. ಯಾಕಂದ್ರೆ ಕರ್ತನಿಂದ ಅವರು ಬೋಧಿಸಲ್ಪಡ್ತಾರೆ. Amen. ಆಮೆನ್. You may not care your children, but Holy Ghost will care. ನೀನು ಜಾಗೃತ ವಹಿಸದೇ ಇರಬಹುದು ನಿನ್ನ ಮಕ್ಕಳ ಕುರಿತು, ಪವಿತ್ರಾತ್ಮನು ಜಾಗೃತ ವಹಿಸ್ತಾನೆ. Make them to sit along with you. ನಿನ್ನ ಸಂಗಡ ಕೂತುಕೊಳ್ಳುವಂತೆ ನೀನು ನೋಡಿಕೋ. Hallelujah. ಹಲ್ಲೆಲೂಯಾ. That's what I tell you. I want all the children must listen my message, what I am preaching. ಅದಕ್ಕಾಗಿ ಮಕ್ಕಳು ಕೂಡ ಸಭಾಪಾಲಕರು ಹೇಳುವಂತ ವಾಕ್ಯವನ್ನು ಕೂತುಕೊಂಡು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. Because great Holy Ghost is teaching us. ಯಾಕಂದ್ರೆ ದೊಡ್ಡ ಬೋಧಕನಾಗಿರುವಂತ ಜ್ಞಾನಿ ಆಗಿರುವಂತ ಪವಿತ್ರಾತ್ಮ ದೇವರು ಬೋಧಿಸ್ತಾನೆ. He know how to teach your children. ಆತನಿಗೆ ಗೊತ್ತಿದೆ ನಿನ್ನ ಮಕ್ಕಳಕ್ಕೂ ಹೇಗೆ ಆತನು ಬೋಧಿಸಬೇಕು. Amen. ಆಮೆನ್. What he teaches, he will teach parents, he will teach adults, he will teach children also. ಆತನಿಗೆ ಗೊತ್ತಿದೆ ಆತನು ಹೇಳುವಂತ ವಾಕ್ಯ ಮಕ್ಕಳಿಗೆ ಹೇಗೇನು, ಯವನಸ್ಥರಿಗೆ ಹೇಗೇನು, ಅದೇ ರೀತಿಯಲ್ಲಿ ದೊಡ್ಡವರಿಗೆ ಹೇಗೇನು, ಹಿರಿಯವರಿಗೆ, ವಯಸ್ಸಿದ್ದವರಿಗೆ ಎಲ್ಲ ಕೂಡ ಆತನಿಗೆ ಗೊತ್ತಿದೆ. ಅವರ ಸ್ಥಿತಿ ಮೇರೆಗೆ ಅವರಿಗೆ ಬೋಧಿಸ್ತಾನೆ. When you know your children learn things and knowing things of the Lord, ಕರ್ತನಿಂದ ನಿನ್ನ ಮಕ್ಕಳು ದೇವರ ವಿಷಯಗಳನ್ನು ಕಲಿತಿದ್ದಾರೆ, ತಿಳಿದುಕೊಂಡಿದ್ದಾರೆ ಅಂತ ನೀನು ತಿಳಿದುಕೊಂಡಿದ್ದಾಗ, I tell you, that amaze you. ಅದು ನಿಮ್ಮನ್ನು ಆಶ್ಚರ್ಯಪಡಿಸುತ್ತದೆ. Hallelujah. ಹಲ್ಲೆಲೂಯಾ. You yourself is surprised. ನೀನೇ ಆಶ್ಚರ್ಯಪಡ್ತೀಯ ಅವರಲ್ಲಿ ಆಗುವಂತ ಕಾರ್ಯಗಳು ನೋಡಿ. Church, I tell you, you declare, my children will taught of the Lord. ಸಭಿಕರು ನೀವು ಈ ರೀತಿಯಲ್ಲಿ ಪ್ರಕಟಿಸಬೇಕು, ನನ್ನ ಮಕ್ಕಳು ದೇವರಿಂದ ಬೋಧಿಸಲ್ಪಡ್ತಾರೆ ಎಂದು. Hallelujah. ಹಲ್ಲೆಲೂಯಾ. Those who are having children, repeat after me. ಮಕ್ಕಳಿದ್ದವರೆಲ್ಲರೂ ಕೂಡ ಹೇಳ್ರಿ ನನ್ನ ಹಿಂದೆ. I declare, ನಾನು ಪ್ರಕಟಿಸ್ತೇನೆ, my children will taught of the Lord. ನನ್ನ ಮಕ್ಕಳು ಕರ್ತನಿಂದ ಬೋಧಿಸಲ್ಪಡ್ತಾರೆ. My children will have a great peace. ನನ್ನ ಮಕ್ಕಳಿಂದ ನನಗೆ ದೊಡ್ಡ ಸಮಾಧಾನ, ಅವ್ರಿಗೆ ಸಮಾಧಾನ ಇರುತ್ತದೆ. My children will have great peace. ನನ್ನ ಮಕ್ಕಳಿಗೆ ದೊಡ್ಡ ಸಮಾಧಾನ ಇರುತ್ತದೆ. Hallelujah. ಹಲ್ಲೆಲೂಯಾ. Because ಯಾಕಂದ್ರೆ they are taught of the Holy Ghost. ಪವಿತ್ರಾತ್ಮ ದೇವರಿಂದ ಅವರು ಬೋಧಿಸಲ್ಪಟ್ಟಿದ್ದಾರೆ. Amen. ಆಮೆನ್. Listen carefully. ಚೆನ್ನಾಗಿ ಕೇಳ್ರಿ. In this world, pagans worry of their children. ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಅನ್ಯ ಜನರು, ದೇವರು ಗೊತ್ತಿಲ್ಲದೆ ಇರೋರು ಅವರ ಮಕ್ಕಳ ಕುರಿತು ಚಿಂತೆ ಮಾಡ್ತಾರೆ. Because they don't know the word. ಯಾಕಂದ್ರೆ ಅವ್ರಿಗೆ ವಾಕ್ಯವು ಗೊತ್ತಿಲ್ಲ. But we know the word of God. ಆದ್ರೆ ನಮಗೂ ದೇವರ ವಾಕ್ಯವು ಗೊತ್ತಿದೆ. We know the spiritual things. ನಮಗೂ ಆತ್ಮೀಯ ವಿಷಯಗಳು ಗೊತ್ತಿದೆ. We don't worry about our children. ಮಕ್ಕಳ ಕುರಿತು ನಾವು ಚಿಂತಿಸುವುದಿಲ್ಲ. But only thing, we must make them to sit to listen God's word. ಆದ್ರೆ ನಾವು ಮಾಡಬೇಕಾಗಿದ್ದು ದೇವರ ವಾಕ್ಯಗಳನ್ನು ಕೇಳುವಂತೆ, ನಿನ್ನ ಸಂಗಡ ಕೂತುಕೊಂಡು ದೇವರ ವಿಷಯಗಳನ್ನು ಮಾಡುವಂತೆ ನೋಡ್ಕೋಬೇಕು. You have to make them to come every week to the church. ನೀನು ಪ್ರತಿ ವಾರ ಅವರು ಸಭೆಗೆ ಬರುವಂತೆ ನೀನು ನೋಡಿಕೊಳ್ಳಬೇಕು. Hallelujah. Hallelujah. I tell you, even Christians, those who are not bringing their children into the house of God, they too also they worry about their children. ಯಾರು ಮಕ್ಕಳನ್ನು ತನ್ನ ದೇವರ ಮಂದಿರಕ್ಕೆ ತೆಗೆದುಕೊಂಡು ಬರದೇ ಇರ್ತಾರೆ ಕೆಲವು ಕ್ರೈಸ್ತವರು, ಅಂತವರು ಕೂಡ ಅವರ ಮಕ್ಕಳ ಕುರಿತು ಚಿಂತಿಸಬೇಕಾಗುತ್ತದೆ. Those who don't know God's word, ಯಾರಿಗೆ ದೇವರ ವಾಕ್ಯವು ತಿಳಿಯುವುದಿಲ್ಲವೋ, those children who not learn the word of God and know the things of the God's word, ಯಾರಿ ಮಕ್ಕಳು ದೇವರ ವಿಷಯಗಳನ್ನು ಕಲಿಯದೆ ತಿಳಿದುಕೊಳ್ಳದೆ ಇರುತ್ತಾರೋ, I tell you, those children will see lot of horrible things in their lives. ಅವರ ಜೀವನಗಳಲ್ಲಿ, ಅಂತ ಮಕ್ಕಳ ಜೀವನದಲ್ಲಿ ಭಯಂಕರವಾಗಿರುವಂತ ವಿಷಯಗಳನ್ನು ನಾವು ನೋಡುತ್ತೇವೆ. This is a great mistake what parents are doing today. ಇದೇ ಬಹಳಷ್ಟು ತಂದೆ ತಾಯಿಗಳು ಮಾಡುವಂತ ಒಂದು ತಪ್ಪೇನೆಂದ್ರೆ ಅವ್ರನ್ನು ದೇವರ ವಿಷಯದಲ್ಲಿ ತೆಗೆದುಕೊಂಡು ಬರುವುದಿಲ್ಲ. I tell you, many Christian children, they are going for special class
at the time of service. ಅನೇಕ ಮಕ್ಕಳನ್ನ ನಾವು ನೋಡುತ್ತೇವೆ, ಸರ್ವಿಸ್ ನಡೆಸಲ್ಪಡ್ತಾ ಇದೆ, ಸ್ಪೆಷಲ್ ಕ್ಲಾಸ್ ಅಂತ ಹೋಗುತ್ತಾರೆ. What special class they go? ಯಾವ ಸ್ಪೆಷಲ್ ಕ್ಲಾಸ್ಗೆ ಹೋಗ್ತಾರೆ ಅವರು? Listen, I tell you, they will face very horrible things in their lives. ಅವರು ದೇವರ ಸಹವಾಸವನ್ನು ಬಿಟ್ಟುಕೊಡ್ತಾ ಇದ್ರೆ ಅವರ ಪರಿಸ್ಥಿತಿ ಜೀವನ ಭಯಂಕರವಾಗಿ ಕಷ್ಟತರವಾಗಿರುತ್ತದೆ. Do you think that those special classes will bring a good beautiful life in their lives? ಆ ಸ್ಪೆಷಲ್ ಕ್ಲಾಸ್ ಅವರ ಜೀವನಕ್ಕೆ ಸುಂದರವಾಗಿರುವಂತ ಭವಿಷ್ಯವನ್ನು ಕೊಡುತ್ತದೆ ಅಂತ ನೀನು ಯೋಚಿಸ್ತಾ ಇದೀಯಾ? Don't give importance anything other than the word of God. ದೇವರ ವಾಕ್ಯಕ್ಕಿಂತ ಬೇರೆ ವಿಷಯಗಳಿಗೆ, ಯಾವ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಡ. Hallelujah. Hallelujah. I tell you, teach your children, they will be happy when they got married. It's the word of God. ದೇವರ ವಾಕ್ಯವನ್ನು ಮಕ್ಕಳಿಗೆ ಬೋಧಿಸ್ತಾ ಬರ್ರಿ, ಮದುವೆ ಆದ್ರೆ ಕೂಡ ಅವರು ಸಂತೋಷವಾಗಿರುತ್ತಾರೆ. You are thinking that their job, their marriage life will be happy. How can they will be happy without knowing God's things? ದೇವರ ವಾಕ್ಯದ ವಿಷಯಗಳನ್ನು ತಿಳಿದುಕೊಳ್ಳದೆ ಅವರ ಕೆಲಸವಾಗಲಿ, ಅವರ ಇರುವಂತ ಹಣ ಆಗಲಿ ಅವರಿಗೆ ಅವರ ಜೀವನ ಸುಖವಾಗಿ ಇರ್ತದಂತ ನೀನು ಹೆಂಗೆ ಯೋಚನೆ ಮಾಡ್ತಾ ಇದೆ? You only just coming and learning why you are not taking interest of your children. ನೀನೇನೋ ಬಂದು ಕೇಳ್ಕೊಂತಾ ಇದೆ, ಏನೋ ನಿಮ್ಮ ಮಕ್ಕಳ ಕುರಿತು ಯಾಕೆ ಜಾಗೃತಿ ವಹಿಸುವುದಿಲ್ಲ? Are you not worried about your children? ನಿನ್ನ ಮಕ್ಕಳ ಕುರಿತು ನಿಮಗೆ ಚಿಂತೆ ಇಲ್ಲನಾ? Do you not think that spiritual things are important than anything in this world? ಈ ಲೋಕದಲ್ಲಿ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ವಿಷಯಗಳಿಗಿಂತ ಆತ್ಮೀಯ ವಿಷಯಗಳು ಬೆಲೆ ಉಳ್ಳುವುದಂತ ನಿಮ್ಗೆ ಗೊತ್ತಿಲ್ಲವೋ? Do you think that without God you can live? ನೀನು ದೇವರು ಇಲ್ಲದೆ ನಿನ್ನ ಮಕ್ಕಳು ಜೀವಿಸ್ತಾರಂತ ನೀನು ಅನ್ಕೊಂತಾ ಇದೀಯಾ? Do you think your children life will be happy without God? ದೇವರು ಇಲ್ಲದೆ ನಿನ್ನ ಮಕ್ಕಳ ಜೀವನ ಭವಿಷ್ಯತ್ತು ಸುಂದರವಾಗಿರ್ತದಂತ ನೀನು ಯೋಚಿಸ್ತಾ ಇದೀಯಾ? Do you think only job is enough for their future? ಅವರ ಭವಿಷ್ಯತ್ತಿಗೆ ಕೆಲಸ ಮಾತ್ರ ಸಾಕಂತ ಯೋಚಿಸ್ತಾ ಇದೀಯಾ? Do you think that through education they can survive? ನೀನು ಬರೇ ವಿದ್ಯಾಭ್ಯಾಸದಿಂದ ಅವರು ಜೀವನ ಮಾಡ್ತಾರಂತ ನೀನು ಎದುರು ನೋಡ್ತಾ ಇದೀಯಾ? What you are thinking about you and your God? ನಿನ್ನ ಕುರಿತು, ನಿನ್ನ ದೇವರ ಕುರಿತು ಏನು ಯೋಚನೆ ಮಾಡ್ತಾ ಇದೆ ನೀನು? I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, if you don't learn the things of God, if you don't teach your children godly things, I tell you, you will see the horrible things in your children. ನೀನು ದೇವರ ವಿಷಯಗಳನ್ನು ಸ್ವೀಕರಿಸಿಕೊಳ್ಳದೆ ನಿನ್ನ ಮಕ್ಕಳನ್ನು ಕೂಡ ದೇವರ ವಿಷಯಗಳು ಮಕ್ಕಳಿಗೆ ಬೋಧಿಸದೇ ಇದ್ರೆ ನೀನು ಭಯಂಕರವಾಗಿರುವಂತ ವಿಷಯಗಳನ್ನು ನೋಡ್ತೀಯ ಅವರ ಜೀವನಗಳಲ್ಲಿ. You will see lot of horrible things in your children and in your lives also. ಅವರ ಮಕ್ಕಳ ಜೀವನದಲ್ಲಿ ಮತ್ತೆ ನಿಮ್ಮ ಜೀವನದಲ್ಲಿ ಕೂಡ ಭಯಂಕರವಾಗಿರುವಂತ ಸಂಘಟನೆಗಳನ್ನೇ ನೀನು ನೋಡ್ತೀಯ. But we must learn things from the Lord. ಆದರೆ ನಾವು ಕರ್ತನಿಂದ ದೇವರ ವಿಷಯಗಳನ್ನು ಕಲಿಯಬೇಕು. Isaiah 54 chapter 14th verse said, ಯೆಶಾಯ 54:14 ವಚನ ಹೇಳುತ್ತದೆ, Thou shalt be established in righteousness. ನೀತಿಯಿಂದ ನೀನು ಸ್ಥಿರ ಮಾಡಲ್ಪಟ್ಟಿದಿ. You must establish in righteousness. ನೀನು ನೀತಿಯಿಂದ ಸ್ಥಿರ ಮಾಡಲ್ಪಡಬೇಕು. Your children are sanctified vessels for God because you are under the lordship of Jesus Christ. ನೀನು ಯೇಸು ಕ್ರಿಸ್ತನ ಒಡೆತನದಲ್ಲಿರುವುದರಿಂದ ನಿನ್ನ ಮಕ್ಕಳು ಕೂಡ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ಮಕ್ಕಳಾಗಿರುತ್ತಾರೆ. They are not unclean. ಅವರು ಅಪರಿಶುದ್ಧರಾಗಿರುವುದಿಲ್ಲ. They are sanctified. ಅವರು ಪರಿಶುದ್ಧ ಮಾಡಲ್ಪಟ್ಟಿರುವಂತ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ಮಕ್ಕಳು. But you must guide them. ಆದ್ರೆ ನೀನು ಅವರನ್ನು ನಡೆಸಬೇಕು ಸರಿಯಾಗಿ. Hallelujah. Hallelujah. You must establish them in righteousness. ನೀನು ಅವರನ್ನು ದೇವರ ನೀತಿಯಲ್ಲಿ ಅವರನ್ನು ಸ್ಥಿರ ಮಾಡುವಂತೆ ನೋಡಬೇಕು. Amen. ಆಮೆನ್. When you establish them in righteousness, ನೀನು ಅವರನ್ನು ದೇವರ ನೀತಿಯಲ್ಲಿ ಸ್ಥಿರಪಡಿಸಿರುವಾಗ they will be far from oppression. ಅವರು ಒತ್ತಡದಿಂದ ದೂರವಾಗಿ ಜೀವಿಸ್ತಾರೆ. That's what Bible says. ಅದೇ ಸತ್ಯವೇದ Thou ಹೇಳುತ್ತದೆ. shalt be established in righteousness and thou shalt be far from oppression. ನೀವು ಆ ನೀತಿಯಲ್ಲಿ ಸ್ಥಿರ ಮಾಡಲ್ಪಟ್ಟಿದ್ರೆ ಆ ಒತ್ತಡದಿಂದ ದೂರವಾಗಿ ಇರುತ್ತೀ. Thou will not fear from terror. ನೀನು ಭೀತಿಯಿಂದ ಭಯಪಡುವುದಿಲ್ಲ. Hallelujah. Hallelujah. When we learn things from God, ದೇವರಿಂದ ನಾವು ವಿಷಯಗಳನ್ನು ಕಲಿಯುವಾಗ, when our children learn from God, ದೇವರಿಂದ ಮಕ್ಕಳು ಕೂಡ ಕಲಿಯುವಾಗ ದೇವರ ವಿಷಯಗಳು, I tell you, we will far from the terror. ಭಯಂಕರವಾಗಿರುವಂತ ವಿಷಯಗಳಿಂದ ಅವು ನಮ್ಮನ್ನು ಮುಟ್ಟುವುದಿಲ್ಲ, ದೂರವಾಗಿರುತ್ತವೆ. We will not fear of the terror. ಆ ಭಯಂಕರವಾಗಿರುವಂತ ವಿಷಯಗಳು ನೋಡಿ ಎಲ್ಲ ನೋಡಿದ್ರೆ ಕೂಡ ನಾವು ಭಯಪಡುವುದಿಲ್ಲ. Terror shall not
not come near to ಆ us. ಭಯಂಕರವಾಗಿರುವಂತ ವಿಷಯಗಳು ನಮ್ಮನ್ನು ಮುಟ್ಟುವುದಿಲ್ಲ, ನಮ್ಮ ಹತ್ರ ಬರುವುದಿಲ್ಲ. Because we learn the word. ಯಾಕಂದ್ರೆ ನಾವು ದೇವರ ವಾಕ್ಯವನ್ನು ಕಲಿತಿರುವಂತ ಕಾರಣ. Hallelujah. Hallelujah. I have seen some parents, they will say, ನೋಡ್ತಾ when they see rain, they will say, when I see rain, I scared. ಅವರು ಮಳೆ ಬರ್ತಾ ಇದ್ರೆ ಅವ್ರಂತರ ಅಯ್ಯೋ ಮಳೆ ಬರ್ತಾ ಇದೆ ಅಂತ ಭಯಪಟ್ಟಿದ್ದೇನೆ ನಾನು ಅಂತ ಹೇಳ್ತಾರೆ. Oh, when I see hot summer, I scared. ಅಯ್ಯೋ ಬಿಸಿಲು ಬಹಳ ಇದೆ, ಬಹಳ ನನಗೆ ಭಯ ಆಯ್ತು ಅಂತ ಹೇಳ್ತಾರೆ. When I see some insect, small insect, I scared. ಯಾವುದೇ ಒಂದು ಹುಳನ್ನು ನೋಡಿದಾಗ ನಾನು ಭಯಪಟ್ಟಿದ್ದೆ ಅಂತ ಹೇಳ್ತಾ ಇರ್ತಾರೆ. Your children will see at you. ಆ ಮಕ್ಕಳು ನಿನ್ನನ್ನೇ ನೋಡ್ತಾ ಇರ್ತಾರೆ, ಭಯ ಇದೆ ಅಂತ. My mommy, daddy, they are scaring about that. ನಮ್ಮ ಅಮ್ಮ ಅಪ್ಪ ಅದಕ್ಕೆ ಭಯಪಡ್ತಾ ಇದ್ದಾರೆ ಆ They ಹುಳಕ್ಕೆ. think that we too also must scare about ನಾವು this. ಕೂಡ ಅದಕ್ಕೋಸ್ಕರ ಆ ವಿಷಯಗಳಿಗೆ ಭಯಪಡಬೇಕು They ಅನ್ಕೊಂತಾರೆ. will learn from you. ನಿನ್ನಿಂದ ಅವನು ಕಲಿತಾರೆ. They too also say when something they see. ಅವ್ರು ನೋಡುವಾಗ ನೀನ್ ಏನ್ ಹೇಳ್ತೀಯೋ ಅದನ್ನೇ ಹೇಳ್ಕೊತಾ ಇರ್ತಾರೆ ಅವರು. I scare. ನಾನು ಭಯಪಡ್ತಾ ಇದೆ ಅಂತ ಹೇಳ್ತಾರೆ. From where they are learned? ಎಲ್ಲಿಂದ ಕಲಿತಿದ್ದಾರೆ ಅದು? From you only. You are teachers to your children. ನೀನೇ ನಿಮ್ಮ ಮಕ್ಕಳಿಗೆ ಬೋಧಕರು, ನಿಮ್ಮಿಂದನೇ ಕಲಿತಿದ್ದಾರೆ I ಅವರು. tell you, learn word of God and teach word of God to your children. ನೀನು ದೇವರ ವಾಕ್ಯವನ್ನು ಕಲಿಯಿರಿ, ನಿಮ್ಮ ಮಕ್ಕಳಿಗೆ ಕೂಡ ದೇವರ ವಾಕ್ಯವನ್ನು ಬೋಧಿಸಿರಿ. Hallelujah. Hallelujah. Bible says thou shalt not fear of terror. ಸತ್ಯವೇದ ಹೇಳುತ್ತದೆ, ನೀನು ಯಾವುದೇ ವಿಷಯಗಳಿಗೆ ನೀನು ಭಯಪಡುವುದಿಲ್ಲ. Terror shall not come near thee. ಯಾವುದೇ ಭಯಂಕರ ವಿಷಯಗಳು ನಿನ್ನ ಹತ್ತಿರ ಬರುವುದಿಲ್ಲ. Amen. ಆಮೆನ್. Tell to somebody, I will not fear of the terror. ಭಯಂಕರವಾಗಿರುವಂತ ವಿಷಯಗಳು ನನ್ನ ಹತ್ರ ಬರುವುದಿಲ್ಲ, ನಾನು ಭಯಪಡುವುದಿಲ್ಲ. Don't say that I'm afraid. ನಾನು ಭಯಪಡ್ತೀನಿ ಅಂತ ಹೇಳಬೇಡ. All of a sudden I got up in the middle of the night when I see dark, I feared. ಈ ರೀತಿಯಲ್ಲಿ ಹೇಳ್ತಾರೆ, ಸಡನ್ ಆಗಿ ರಾತ್ರಿ ಎದ್ದು ನೋಡಿದ್ದೀನಿ, ಕತ್ತಲಿತ್ತು, ನನಗೆ ಭಯ ಆಯ್ತು ಅಂತೆ. Don't be afraid. ಭಯಪಡಬೇಡ. Hallelujah. Hallelujah. In dark somebody appears, somebody come and knock the door, don't be afraid. ಯಾರಾದರೂ ರಾತ್ರಿ ಸಮಯದಲ್ಲಿ ಬಂದು ಬಾಗಿಲು ತಟ್ಟಿದ ಕೂಡಲೇ ಭಯಪಡಬೇಡ. Hallelujah. Hallelujah. Because you are established in righteousness. ಯಾಕಂದ್ರೆ ನೀವು ನೀತಿಯಲ್ಲಿ ಸ್ಥಿರ ಮಾಡಲ್ಪಟ್ಟಿದ್ದೀರಿ. Amen. Amen. Righteous man never be afraid of anything. ನೀತಿವಂತನು ಯಾವುದೇ ವಿಷಯಕ್ಕೂ ನೀ ಭಯಪಡುವುದಿಲ್ಲ ಎಂದಿಗೂ. Amen. Amen. Because we are received a kingdom of heaven. ಪರಲೋಕದ ರಾಜ್ಯವನ್ನು ಹೊಂದಿಕೊಂಡಿದ್ದೇವೆ. Are you received kingdom? ದೇವರ ರಾಜ್ಯವನ್ನು ನೀನು ಹೊಂದಿಕೊಂಡಿದ್ದೀರಾ? Amen. Are you received kingdom of Jesus? ಯೇಸು ಕ್ರಿಸ್ತನ ರಾಜ್ಯವನ್ನು ನೀನು ಪಡೆದುಕೊಂಡಿದ್ದೀರಾ? Bible says Colossians 1:13. ಕೊಲಸ್ಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, We are translated from the kingdom of darkness into the kingdom of his dear son. ನಾವು ಕತ್ತಲಿನ ರಾಜ್ಯದಿಂದ ದೇವರ ಪ್ರಿಯ ಕುಮಾರನಾಗಿರುವಂತ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಬದಲಾಯಿಸಲ್ಪಟ್ಟಿದ್ದೇವೆ. ಸಾತಾನ ರಾಜ್ಯದಿಂದ ದೇವರ ರಾಜ್ಯದಲ್ಲಿಗೆ ಪ್ರವೇಶಿಸಿದ್ದೇವೆ. Hallelujah. Hallelujah. Do you know that you have kingdom? ನಿನಗೆ ಗೊತ್ತಿದಾ ನಿನಗೆ ಒಂದು ರಾಜ್ಯವಿದೆ ಎಂದು, ಆ ರಾಜ್ಯದಲ್ಲಿದೆ ಎಂದು? Amen. Amen. Do you know that you entered in that kingdom? ನೀನು ಆ ರಾಜ್ಯದಲ್ಲಿ ಪ್ರವೇಶಿಸಿದ್ದೀನಿ ಅಂತ ನಿನಗೆ ಗೊತ್ತಿದೆನಾ? Do you know that you have to function in that kingdom? ನಿನಗೆ ಗೊತ್ತಿದೆಯಾ ಆ ರಾಜ್ಯದಲ್ಲಿ ಹೇಗೆ ಕೆಲಸ ಮಾಡಬೇಕೋ ಅಲ್ಲಿ ಕೆಲಸ ಮಾಡಬೇಕೆಂದು? You have to function according to that kingdom. ಆ ರಾಜ್ಯದ ನಿಯಮ ಪ್ರಕಾರವಾಗಿ ನೀನು ಕಾರ್ಯ ಮಾಡಬೇಕು. That's what Bible says. We are transferred from kingdom of darkness into the kingdom of his dear son. ಇದೇ ವಾಕ್ಯ ಹೇಳುತ್ತದೆ, ಸಾತಾನ್ನ ಕತ್ತಲಿನ ರಾಜ್ಯದಿಂದ ಬೆಳಕಿನ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಪ್ರವೇಶಿಸಿದ್ದೇವೆ. ಅದರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದೇವೆ. The moment you said Jesus Christ is Lord of my life, ನೀನು ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಒಡೆಯನು ಅಂತ ಕರ್ತನಂತ ಹೇಳಿರುವಾಗ, you are transferred from kingdom of darkness in the kingdom of Jesus. ಕತ್ತಲಿನ ರಾಜ್ಯದಿಂದ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದಲ್ಲಿ ನೀವು ಪ್ರವೇಶಿಸಿದಿರಿ. That time you received his kingdom. ಆ ಸಮಯದಲ್ಲೇ ನಿನ್ನ ಒಳಗೆ ಆ ರಾಜ್ಯವನ್ನು ನೀವು ಪಡೆದುಕೊಂಡಿದ್ದೀರಿ. Hallelujah. Hallelujah. I tell you, you don't have these promises until you enter in that kingdom. ಈ ರಾಜ್ಯದಲ್ಲಿ ಪ್ರವೇಶಿಸುವ ತನಕ ಇಷ್ಟುವರೆಗೂ ಸಭಾಪಾಲಕರು ಹೇಳಿರುವಂತ ವಾಗ್ದಾನಗಳು ನಿನ್ನಲ್ಲಿ ಕಾರ್ಯವಾಗುವುದಿಲ್ಲ. When you know that you are entered in that kingdom, ನೀನು ಆತನ ರಾಜ್ಯದಲ್ಲಿ ಪ್ರವೇಶಿಸಿದೆ ಅಂತ ನೀನು ತಿಳಿದುಕೊಂಡಿರುವಾಗ, all these promises will apply to you. ಈ ಒಂದು ಎಲ್ಲ ವಾಗ್ದಾನಗಳು ನಿಮಗೆ ಕಾರ್ಯವಾಗುತ್ತವೆ. Hallelujah. Hallelujah. Because you are in his kingdom. ಯಾಕಂದ್ರೆ ನೀನು ಆತನ ರಾಜ್ಯದಲ್ಲಿದ್ದೀ. Declare that I am in his kingdom right now. ಪ್ರಕಟಿಸಿರಿ ಈ ರೀತಿಯಲ್ಲಿ, ನಾನು ಆತನ ರಾಜ್ಯದಲ್ಲಿ ಈಗ ಇದ್ದೇನೆ.
Hallelujah. ಹಲ್ಲೆಲೂಯಾ. I received a kingdom of Jesus. ಯೇಸು ಕ್ರಿಸ್ತನ ರಾಜ್ಯವನ್ನು ನಾನು ಪಡೆದುಕೊಂಡಿದ್ದೇನೆ. Amen. ಆಮೆನ್. Psalms 37 chapter 4th verse said, ಕೀರ್ತನೆಗಳು 37:4ನೇ ವಚನ ಹೇಳುತ್ತದೆ, I delight myself in the Lord. ನಾನು ಕರ್ತನಲ್ಲಿ ಆನಂದಿಸುತ್ತೇನೆ. He shall give the desire of my heart. ಆತನು ನನ್ನ ಹೃದಯ ವಾಂಛೆಗಳನ್ನು ಆಶೆಗಳನ್ನು ಪೂರೈಸುತ್ತಾನೆ. Hallelujah. ಹಲ್ಲೆಲೂಯಾ. You entered in Christ, you must delight in Him. ನೀನು ಕ್ರಿಸ್ತನಲ್ಲಿ ಪ್ರವೇಶಿಸಿದಿ, ಕ್ರಿಸ್ತನಲ್ಲೇ ಆನಂದಿಸಬೇಕು. You entered in the kingdom of Jesus, you must delight in Him. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪ್ರವೇಶಿಸಿದಿರಿ, ಆ ರಾಜ್ಯದಲ್ಲಿ ನೀನು ಆನಂದಿಸಬೇಕು. Hallelujah. ಹಲ್ಲೆಲೂಯಾ. Then He will give the desire of your heart. ಆಗ ನಿನ್ನ ಹೃದಯ ಆಶೆಗಳು ವಾಂಛೆ ಏನಿದೋ ಅದನ್ನು ಪೂರೈಸುತ್ತಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. You are a Christian. ನೀನು ಕ್ರೈಸ್ತನು. Don't go out of Christian, enjoy this world. ನೀನು ಈ ಕ್ರೈಸ್ತ ಜೀವನ ಬಿಟ್ಟು ಎಲ್ಲೋ ಹೊರಗಡೆ ಆನಂದಿಸಕ್ಕೆ ಹೋಗ್ಬೇಡ. You enjoy as a Christian. ಕ್ರೈಸ್ತವನಾಗೆ ದೇವರಲ್ಲಿ ನೀನು ಆನಂದಿಸು. Hallelujah. ಹಲ್ಲೆಲೂಯಾ. Then He will give the desire of your heart. ಆಗ ನಿನ್ನ ಹೃದಯ ಆಶೆಗಳು ಆತನು ಪೂರೈಸುತ್ತಾನೆ. You must delight in the Lord. ನೀನು ಕರ್ತನಲ್ಲಿ ಆನಂದಿಸಬೇಕು. You must delight in His word. ಆತನ ವಾಕ್ಯದಲ್ಲಿ ನೀನು ಆನಂದಿಸಬೇಕು. You must delight in His presence. ಆತನ ಸನ್ನಿಧಿಯಲ್ಲಿ ನೀನು ಆನಂದಿಸಬೇಕು. Hallelujah. ಹಲ್ಲೆಲೂಯಾ. Then you will receive. ಆವಾಗ ನೀನು ನಿನ್ನ ಆಶೆಗಳು ಪೂರೈಸಲ್ಪಡುವುದನ್ನು ನೋಡ್ತೀನಿ. Amen. Why many Christians not getting anything from the Lord? ಯಾಕೆ ಅನೇಕ ಕ್ರೈಸ್ತವರು ದೇವರಿಂದ ವಿಷಯಗಳನ್ನು ಪಡೆದುಕೊಳ್ಳುವುದೇ ಇರ್ತಾರೆ? They are not delighting in the Lord. ಕರ್ತನಲ್ಲಿ ಅವರು ಆನಂದಿಸುವುದಿಲ್ಲ. They don't know how to delight in His word. ಆತನ ವಾಕ್ಯದಲ್ಲಿ ಹೇಗೆ ಆನಂದಿಸಬೇಕೋ ಗೊತ್ತಿಲ್ಲ. They don't know how to delight in praises. ಸ್ತುತಿಯಲ್ಲಿ ಹೇಗೆ ಆನಂದಿಸಬೇಕೋ ಅವ್ರಿಗೆ ಗೊತ್ತಿಲ್ಲ. Hallelujah. Why we are coming here? ಯಾಕೆ ಇಲ್ಲಿಗೆ ಬರ್ತೀರಿ? To delight in the Lord. ಕರ್ತನಲ್ಲಿ ಆನಂದಿಸುವುದಕ್ಕೆ. Hallelujah. ಹಲ್ಲೆಲೂಯಾ. When you come here, I tell you, delight in the Lord. He will give the desire of your ನೀನು heart. ಇಲ್ಲಿಗೆ ಬರುವಾಗ ಕರ್ತನಲ್ಲಿ ಆನಂದಿಸು, ನಿನ್ನ ಹೃದಯ ಆಶೆಗಳು ಪೂರೈಸಲ್ಪಡುತ್ತವೆ. Revelation 12 chapter 11th verse. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, They overcome him by the blood of the lamb and by the word of their testimonies. ಅವರು ಕುರಿಮರಿಯ ರಕ್ತದಿಂದ ಮತ್ತು ಅವರ ಬಾಯಿಯಿಂದ ಹೇಳಿರುವಂತ ಮಾತುಗಳಿಂದ ಅವರು ಜಯಿಸಿದ್ದಾರೆ. They overcome by the blood of the lamb, by the word of their testimonies. ಕುರಿಮರಿಯ ರಕ್ತದಿಂದ ಮತ್ತೆ ಅವರ ಬಾಯಿಂದ ಹೇಳಿರುವಂತ ಸಾಕ್ಷಿದಿಂದ ಅವರ ಪರಿಸ್ಥಿತಿಗಳನ್ನ ಅವರ ವಿಷಯಗಳನ್ನು ಜಯಿಸಿದ್ದಾರೆ. They loved not their lives unto death. ಮರಣದವರೆಗೆ ಕೂಡ ಅವರ ಪ್ರಾಣಗಳನ್ನು ಅವರು ಪ್ರೀತಿಸಲಿಲ್ಲ. I tell you about whom he are talking. ಇಲ್ಲಿ ಯಾರ ಕುರಿತು ಮಾತನಾಡ್ತಾ ಇದ್ದಾರೆ? These are tribulation saints. ಇಲ್ಲಿ ಹಿಂಸಾ ಸಮಯದಲ್ಲಿ ಬಿಡಿಸಲ್ಪಟ್ಟಿರ್ತಾರಲ್ಲ, ಹಿಂಸಾ ಸಮಯದಲ್ಲಿ ಇರುವಂತ ಪರಿಶುದ್ಧರ ಕುರಿತು ಇದು ಹೇಳ್ತಾ ಇದ್ದಾರೆ. When church rapture, great multitude will be left here. Only few people will be raptured. ಸಭೆ ಮೇಲೆ ಎತ್ತಲ್ಪಡುವಾಗ ದೊಡ್ಡ ಸಮೂಹವು, ವಿಶ್ವಾಸಿಗಳ ಸಮೂಹವು ಇಲ್ಲೇ ಬಿಡಿಸಲ್ಪಡುತ್ತದೆ, ಕೆಲವರು ಮಾತ್ರನೇ ಎತ್ತಲ್ಪಡ್ತಾರೆ. I tell you, those who are left here, ಯಾರು ಇಲ್ಲಿ ಬಿಡಿಸಲ್ಪಡ್ತಾರೋ they must overcome by the blood of the lamb and the word of their testimony. ಅವರು ಆ ಪರಿಸ್ಥಿತಿಗಳ ಸಮಯದಲ್ಲಿ ಅವರ ಕುರಿಮರಿಯ ರಕ್ತದಿಂದ ಅವರ ಬಾಯಿಂದ ಹೇಳುವಂತ ಸಾಕ್ಷಿ ಮಾತುಗಳಿಂದ ಅವರು ಜಯಿಸ್ತಾರೆ. They loved not their lives unto death. ಅವರು ಮರಣ ಹೋಗಿದ್ರು ಕೂಡ ಪರವಾಗಿಲ್ಲ, ಮರಣದವರೆಗೆ ಅವರ ಜೀವನಗಳನ್ನು ಪ್ರೀತಿಸದೇ ಇರುತ್ತಾರೆ. That means ಅದನ್ನರ್ಥ they become a martyr. ಅವರು ಹತಸಾಕ್ಷಿಗಳಾಗಿ ಮಾಡಲ್ಪಡ್ತಾರೆ. ಆ ಟೈಮ್ದಲ್ಲಿ when you are killed here for Jesus, then you will be second flight, you will go to heaven. ನೀನು ಎರಡನೇ ಸತಿ ಅಂದ್ರೆ ಉಳಿಸಲ್ಪಟ್ಟಿರುವಂತ ಗುಂಪಿನಲ್ಲಿ ಹತಸಾಕ್ಷಿಗಳಾಗಿ ಸತ್ತರಂತನೇ ದೇವರಕ್ಕಾಗಿ, ಅವಾಗ ಎರಡನೇ ಫ್ಲೈಟ್ ದಲ್ಲಿ ನೀವು ಮೇಲಕ್ಕೆ ಎತ್ತಲ್ಪಡುವುದಿರುತ್ತದೆ. These are talking about tribulation saints. ಇದು ಹಿಂಸಾ ಕಾಲದಲ್ಲಿ ನಿಂತುಕೊಳ್ಳುವಂತ, ಕ್ರಿಸ್ತನಕ್ಕಾಗಿ ನಿಂತುಕೊಳ್ಳುವಂತ ಪರಿಶುದ್ಧರ ಕುರಿತು ಬರೆಯಲ್ಪಟ್ಟಿದೆ. I tell you, there is a power in your confession. ನಾನು ಹೇಳುತ್ತೇನೆ, ನಿಮ್ಮ ಬಾಯಿ ಅರಿಕೆಯಲ್ಲಿ ಶಕ್ತಿ ಇದೆ. There is a power in your declaration. ನೀನು ಪ್ರಕಟಿಸುವಾಗ ಅದರಲ್ಲಿ ಶಕ್ತಿ ಇದೆ.
In confession, there is a great power. ನೀನು ಅರಿಕೆ ಮಾಡುವಾಗ ದೊಡ್ಡ ಶಕ್ತಿ ಇದೆ. Hebrews 13 chapter 5th verse said, ಹೆಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, I will not leave you nor forsake you. ನಾನು ನಿನ್ನನ್ನು ತೊರೆಯುವುದಿಲ್ಲ, ಎಂದಿಗೂ ಬಿಟ್ಟು ಕೊಡುವುದಿಲ್ಲ. 6th verse said, 6ನೇ ವಚನ ಹೇಳುತ್ತದೆ, so that we may boldly say, the Lord is my help. ಅದಕ್ಕಾಗಿ ನೀವು ಧೈರ್ಯವಾಗಿ ಹೇಳಬಹುದು. ಆತನು ಹೇಳಿದ ವಾಕ್ಯ ಮುಂದೆ ಹೇಳಿದಾನೆ 5ನೇ ವಚನದಲ್ಲಿ. ಅದಕ್ಕಾಗಿ ನೀವು ಧೈರ್ಯವಾಗಿ ಹೇಳಬಹುದು, ದೇವರೇ ನನ್ನ ಸಹಾಯವೆಂದು I ಹೇಳಬಹುದು. will not fear. ನಾನು ಎಂದಿಗೂ ಭಯಪಡುವುದಿಲ್ಲ ಅಂತ What ಹೇಳಬಹುದು. man shall do unto me? ಮನುಷ್ಯ ನನಗೆ ಏನು ಮಾಡುತ್ತಾನೆ ಎಂದು ಹೇಳಬಹುದು. Hallelujah. ಹಲ್ಲೆಲೂಯಾ. Because Lord said, I will not leave you nor forsake you. ಯಾಕಂದ್ರೆ ಕರ್ತನು ಹೇಳಿದ್ದಾನೆ, ನಾನು ನಿನ್ನನ್ನು ತೊರೆಯುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ ಎಂದು. That means ಅದನ್ನರ್ಥ you got to say. ನೀನು ಹೇಳಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. You got to say, when you see the word Lord saying, I will never leave you nor forsake you, you got to say. ದೇವರು ನಿನ್ನನ್ನು ತೊರೆಯುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ ಅಂತ ವಾಕ್ಯ ನೀನು ಓದುವಾಗ, ಕೇಳುವಾಗ, ನೋಡುವಾಗ ನೀನು ಪ್ರತಿಕ್ರಿಯೆ ತೋರಿಸಿ ಏನಾದರೂ ಹೇಳಬೇಕು. You must say, Lord is my help, I will not fear what man shall do ನೀನು unto ಅವಾಗ me. ಹೇಳಬೇಕು, ಕರ್ತನೇ ನನ್ನ ಸಹಾಯಕನು, ಮನುಷ್ಯನ್ ನನಗೇನು ಮಾಡಬಲ್ಲೆನು ಅಂತ ನೀನು ಧೈರ್ಯವಾಗಿ ಹೇಳಬೇಕು. ನಾನು ಭಯಪಡುವುದಿಲ್ಲ ಅಂತ ಹೇಳಬೇಕು. I tell you, when you say, ನೀನು ಹೇಳುವಾಗ there is a power in your saying. ನೀನು ಹೇಳುವುದರಲ್ಲೇ ಶಕ್ತಿ ಇದೆ. Amen. Romans 10:9 says, ರೋಮ ಬರೆದ ಪತ್ರಿಕೆ 10:9 ಹೇಳುತ್ತದೆ, with mouth confession made unto salvation. ನಿನ್ನ ಬಾಯಿ ಅರಿಕೆಯಿಂದನೇ ನಿನಗೂ ರಕ್ಷಣೆ ಬರುತ್ತದೆ. If you don't say, ನೀನು ಬಾಯಿಂದ ಹೇಳದೇ ಇದ್ರೆ there is no salvation. ನಿನಗೂ ರಕ್ಷಣೆ ಇಲ್ಲ. Hallelujah. ಹಲ್ಲೆಲೂಯಾ. You must say, then you receive salvation. ನೀನು ಬಾಯಿಂದ ಹೇಳಬೇಕು, ರಕ್ಷಣೆ ಯೇಸು ಕ್ರಿಸ್ತನ ಒಡೆಯನೆಂದಾಗ ಅವಾಗೇ ನಿನಗೂ ರಕ್ಷಣೆ ಬರುತ್ತದೆ. Hallelujah. ಹಲ್ಲೆಲೂಯಾ. Some people says, I know that Jesus is Lord. ಕೆಲವರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿದೆ ಯೇಸು ನನ್ನ ಮನಸ್ಸಿನಲ್ಲಿದೆ. ನನ್ನ ಮನಸ್ಸಿನಲ್ಲಿದ್ದಾನೆ ಅಂತ. ನಿನ್ನ ಮನಸ್ಸಿನಲ್ಲಿದೆ, ರಕ್ಷಣೆ ಇಲ್ಲ, ನರಕಕ್ಕೆ ಹೋಗ್ಬಿಡ್ತೀನಿ. ಮನಸ್ಸಿನಲ್ಲಿದೆ ಅಂತ ಹೇಳ್ಕೊಂಡು ಬಾಯಿಂದ ಆತ ನಿನ್ನ ಜೀವನಕ್ಕೆ ಒಡೆಯನಂತ ಹೇಳಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಿ. There are many Christians. ಕೆಲವು ಅನೇಕ ಕ್ರೈಸ್ತವರಿದ್ದಾರೆ, they believe in their mind, ಮೈಂಡ್ ನಲ್ಲಿ ಅವರು ನಂಬುತ್ತಾರೆ, but they don't say with their mouth. ಅವರ ಬಾಯಿಯಿಂದ ಹೃದಯಪೂರ್ವಕವಾಗಿ ಹೇಳುವುದಿಲ್ಲ. But Bible says in Romans 10:9, ಸತ್ಯವೇದ ಹೇಳುತ್ತದೆ ರೋಮ 10:9 with mouth confession ಬಾಯಿ ಅರಿಕೆಯಿಂದ made unto salvation. ರಕ್ಷಣೆ ನಮಗೆ ಕೊಡಲ್ಪಡುತ್ತದೆ. Amen. ಆಮೆನ್. Wherever we go, ಎಲ್ಲಿಗೆ ನಾವು ಹೋದರೂ we must say that Jesus Christ is Lord of my life. ನನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು, ಕರ್ತನಂತ ಹೇಳಬೇಕು. Hallelujah. ಹಲ್ಲೆಲೂಯಾ. That will protect you. ಆ ಬಾಯಿ ಅರಿಕೆ ನಿನ್ನನ್ನು ಭದ್ರಪಡಿಸುತ್ತದೆ. Jesus Christ is Lord of my children. You must say. ಯೇಸು ಕ್ರಿಸ್ತನು ನನ್ನ ಮಕ್ಕಳಿಗೆ ಕರ್ತನಂತ ಹೇಳಬೇಕು. You must say Jesus Christ is Lord of my family. ನನ್ನ ಕುಟುಂಬಕ್ಕೆ ಯೇಸು ಕ್ರಿಸ್ತನೇ ಕರ್ತನಂತ ನೀನು ಹೇಳಬೇಕು. Jesus Christ is Lord of my church. ನನ್ನ ಸಭೆಗೆ ಯೇಸು ಕ್ರಿಸ್ತನೇ ಕರ್ತನಂತ ಹೇಳಬೇಕು. Amen. ಆಮೆನ್. That bring protection. ಅದು ನಿನಗೆ ಭದ್ರತೆಯನ್ನು ಕೊಡುತ್ತದೆ. Bring protection. ಭದ್ರತೆಯನ್ನು ತರುತ್ತದೆ. Hallelujah. Bring salvation. ರಕ್ಷಣೆ ಕೊಡುತ್ತದೆ. That's what my beloved, don't be quiet. ಅದಕ್ಕಾಗಿ ನನ್ನ ಪ್ರಿಯರೇ, ಮೌನವಾಗಿ ಸುಮ್ಮನೆ ಇರಬೇಡ್ರಿ. When something terror happen, don't be quiet. ಯಾವುದೇ ವಿಷಯ ಆಗ್ತಾ ಇದ್ರೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಹಂಗೆ ಇರಬೇಡ. Don't be just shout Jesus. ನೀನು ಯೇಸುವೆ ಅಂತ ಕೂಗಾಡುವುದು. For what you said Jesus? ಸುಮ್ಮನೆ ಯೇಸುವೆ ಅಂತ ಪರಿಸ್ಥಿತಿಯಲ್ಲಿ ಕೂಗಾಡುವುದು ಏನದು ಹೇಳಬೇಕು. That will not save you. ಆ ಒಂದು ವಿಷಯವು ನಿನ್ನನ್ನು ಆ ಸಮಯದಲ್ಲಿ ಕಾಪಾಡುವುದಿಲ್ಲ. You must say something. ಆ ಪರಿಸ್ಥಿತಿಗೆ ನೀನು ವಾಕ್ಯದಿಂದ ಹೇಳಬೇಕು. Amen. ಆಮೆನ್. You must say Jesus is my Lord. ಯೇಸುವೆ ನನ್ನ ಕರ್ತನು ಅಂತ ಹೇಳಬೇಕು. Hallelujah. ಹಲ್ಲೆಲೂಯಾ. You must say, in the name of Jesus I resist this. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಎದುರಿಸ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ ಅಂತ ಹೇಳಬೇಕು. With the mouth confession that made unto salvation. ಬಾಯಿ ಅರಿಕದಿಂದ ನಿನಗೆ ರಕ್ಷಣೆ ಬರುತ್ತದೆ. If you don't say anything, you will not get anything. ನೀನು ಏನು ಹೇಳಿಲ್ಲ ಅಂದ್ರೆ ಏನು ಹೊಂದಿಕೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ. If some trouble you see in your children, ನಿನ್ನ ಮಕ್ಕಳಲ್ಲಿ ಏನಾದರೂ ಒಂದು ತೊಂದರೆ ಕಷ್ಟ ನೋಡಿದ್ರೆ you must say Jesus is Lord of my child. ನನ್ನ ಮಗು ಮೇಲೆ ಯೇಸು ಕ್ರಿಸ್ತನೇ ಒಡೆಯನು ಅಂತ ನೀನು ಹೇಳಬೇಕು. What all the oppression coming on my children, I resist it in the name of Jesus Christ. ನನ್ನ ಮಗುವಿಗೆ ವಿರುದ್ಧವಾಗಿ ಬರ್ತಾ ಇರುವಂತ ಒತ್ತಡ ಆಗಲಿ, ಅದು ಏನೇ ದುಷ್ಟಶಕ್ತಿ ಯೇಸು ನಾಮದಲ್ಲಿ ತಿರಸ್ಕರಿಸ್ತಾ ಇದೆ ಅಂತ ಹೇಳಬೇಕು. Don't allow as a parent something evil to happen your children. ನೀನು ತಂದೆ ತಾಯಿಗಳಿದ್ದುಕೊಂಡು ಮಕ್ಕಳಿಗೆ ಯಾವುದೋ ಕೇಡು
ಜರುಗುವಂತೆ ನೀನು ಆಹ್ವಾನ ಮಾಡಬೇಡ, I ಸುಮ್ಮನೆ tell you, ಇದ್ದುಕೊಂಡು. your mouth confession brings salvation to your children. ನಿನ್ನ ಬಾಯಿ ಮಾತುಗಳ ಅರಿಕೆನೆ ನಿನ್ನ ಮಕ್ಕಳಿಗೆ ಕೂಡ ಭದ್ರತೆಯನ್ನು ರಕ್ಷಣೆ ಕೊಡುತ್ತದೆ. Your mouth confession bring healing to your children. ನಿನ್ನ ಬಾಯಿ ಅರಿಕೆ ನಿನ್ನ ಮಕ್ಕಳಿಗೆ ಗುಣವನ್ನು ತರುತ್ತದೆ. Hallelujah. ಹಲ್ಲೆಲೂಯಾ. That's what Bible says. ಅದೇ ಸತ್ಯವೇದ ಹೇಳುವುದು. Hebrews 11:3 says, ಹೆಬ್ರಿ 11:3 ಹೇಳುತ್ತದೆ, through faith we understand the worlds are framed by the word of God. ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಅರ್ಥ ಮಾಡಿಕೊಂಡಿದ್ದೇವೆ ದೇವರ ಮಾತಿನಿಂದ ಪ್ರಪಂಚವು ಉಂಟು ಮಾಡಲ್ಪಟ್ಟಿದೆ ಎಂದು. Listen carefully. ಚೆನ್ನಾಗಿ ಕೇಳ್ರಿ. This world was framed by the word of God. ಈ ಪ್ರಪಂಚವು ದೇವರ ಬಾಯಿ ಮಾತುಗಳಿಂದ ಉಂಟು ಮಾಡಲ್ಪಟ್ಟಿದೆ, ಸೃಷ್ಟಿ ಮಾಡಲ್ಪಟ್ಟಿದೆ. Listen and understand word of God. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. Faith is not in God written word. ವಿಶ್ವಾಸವು ಅಂದ್ರೆ ಬರೆಯಲ್ಪಟ್ಟಿರುವಂತ ವಾಕ್ಯವಲ್ಲ, ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವಂತ ವಾಕ್ಯವಲ್ಲ. There are many scriptures are in this Bible. ಬೈಬಲ್ನಲ್ಲಿ ಅನೇಕ ವಾಕ್ಯಗಳಿದೆ. If you keep this Bible under your head as a pillow, ನೀನು ನಿನ್ನ ತಲೆ ದಿಂಬೆಯಾಗಿ ಈ ಒಂದು ಬೈಬಲ್ ಹಿಡ್ಕೊಂಡಿದ್ರೆ these written scriptures will not produce any faith to you. ಈ ಬರೆಯಲ್ಪಟ್ಟಿರುವಂತ ವಾಕ್ಯಗಳು ನಿನಗೆ ಯಾವುದೇ ವಿಶ್ವಾಸವನ್ನು ಕೊಡುವುದಿಲ್ಲ. Are you with me what I am saying? ಹೇಳುವುದು ಕೇಳ್ತಾ ಇದ್ದೀರಾ? That will remain as a book, that's all. ಅದು ಪುಸ್ತಕದ ರೂಪದಲ್ಲಿ ಹಂಗೇ ಇರುತ್ತವೆ ದೇವರ ವಾಗ್ದಾನಗಳೆಲ್ಲ. Faith must say written word. ಬರೆಯಲ್ಪಟ್ಟಿರುವಂತ ವಾಕ್ಯವನ್ನು ತೆಗೆದುಕೊಂಡು ನೀನು ಹೇಳ್ತೀಯಲ್ಲ, ಅದೇ ವಿಶ್ವಾಸವು. Hallelujah. ಹಲ್ಲೆಲೂಯಾ. Don't keep word of God as a written word. ನೀನು ದೇವರ ವಾಕ್ಯವನ್ನು ಬರೆಯಲ್ಪಟ್ಟಿರುವಂತ ವಾಕ್ಯವಾಗಿ ಇಡಬೇಡ. Take that word and speak. ಆ ವಾಕ್ಯವನ್ನು ನೀನು ತೆಗೆದುಕೊಂಡು ಅದನ್ನು ನಿನ್ನ ಬಾಯಿಯಿಂದ ಮಾತನಾಡಬೇಕು. Hallelujah. ಹಲ್ಲೆಲೂಯಾ. What word you need, take that word and speak to yourself, speak to your children, speak to your family. ನಿನಗೆ ಯಾವ ವಾಕ್ಯವದು ಬೇಕಾಗಿದ್ದೋ ಆ ವಾಕ್ಯವನ್ನು ನೀನು ಪಡೆದುಕೊಂಡು ಆ ವಾಕ್ಯವನ್ನು ನಿನ್ನ ಬಾಯಿಯಿಂದ ಹೇಳಬೇಕು. ನಿನ್ನ ಕುರಿತು, ನಿನ್ನ ಮಕ್ಕಳ ಕುರಿತು, ಕುಟುಂಬ ಕುರಿತು ನೀನು ಪ್ರಕಟಿಸಬೇಕು. Hallelujah. In the beginning God created man. ದೇವರು ಮನುಷ್ಯರನ್ನು ಉಂಟು ಮಾಡುವಂತ ಸಮಯದಲ್ಲಿ God knows that this man whom I am creating, this man need light. ದೇವರಿಗೆ ಗೊತ್ತಿದೆ ನಾನು ಸೃಷ್ಟಿ ಮಾಡುವಂತ ಈ ಮನುಷ್ಯನಿಗೆ ಬೆಳಕು ಬೇಕು ಎಂದು. Because all are dark. ಯಾಕಂದ್ರೆ ಎಲ್ಲ ಕತ್ತಲಿತ್ತು. Dark was covered. ಕತ್ತಲೆ ಎಲ್ಲ ಮುಚ್ಚಿದೆ ಲೋಕವನ್ನು. No light at all. ಅವಾಗ ಬೆಳಕೇ ಇಲ್ಲ. If only keeping writing down that word and keeping with that man, can he enjoy light? ಸುಮ್ಮನೆ ದೇವರು ಇವರಿಗೆ ಬೆಳಕು ಬೆಳಕು ಬೇಕು, ಇವರಿಗೆ ಬೆಳಕು ಬೇಕು ಅಂತ ಬರೆದು ಸುಮ್ಮನೆ ಇಟ್ಟಿದ್ರೆ ಅದೇನಲ್ಲ, ಬಗಲಿಗೆ ಇಟ್ಟರೆ ಬೆಳಕಾಗ್ತದ? ಹಂಗೆ Bible says Genesis 1 chapter 3rd verse, God said let there be light. ಅವಾಗ ದೇವರು ಆದಿಕಾಂಡ 1:3 ಹೇಳ್ತಾನೆ, ಆತನು ಬಾಯಿ ತೆರೆದು ಪ್ರಕಟಿಸಿದ್ದಾನೆ ಬೆಳಕು ಆಗಲಿ ಎಂದು. Amen. Amen. Hallelujah. Hallelujah. When he declared light to the children Adam, Bible says it was so. ದೇವರು ಬೆಳಕು ಆಗಲಿ ಅಂತ ಹೇಳಿರುವಾಗ ದೇವರ ಅಲ್ಲಿ ಬೆಳಕು ಉಂಟಾಯಿತು. Amen. Then Adam enjoyed that light. ಆದ ನಂತರ ಆದಾಮನ ಬೆಳಕನ್ನು ನೋಡಿ ಆನಂದಿಸಿದಾನೆ. We are enjoying even today. ಈ ದಿನ ನಾವು ಕೂಡ ಆನಂದಿಸ್ತಾ ಇದ್ದೇವೆ. If God would have not declared in the beginning, ಪ್ರಾರಂಭದಲ್ಲಿ ದೇವರು ಪ್ರಕಟಿಸಲಿಲ್ಲ ಅಂದ್ರೆ ಬಾಯಿ ಮಾತು, we don't have a light. ನಮಗೆ ಬೆಳಕಿರ್ತಾ ಇದ್ದಿಲ್ಲ. We must declare what the written in God's word. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದ್ದೋ ನಾವು ನಮ್ಮ ಬಾಯಿಯಿಂದ ಅದನ್ನು ಪ್ರಕಟಿಸಬೇಕು. That is only faith. ಅದೇ ವಿಶ್ವಾಸವು. If you don't declare, that is not faith. ನೀನು ಪ್ರಕಟಿಸಲಿಲ್ಲ ಅಂದ್ರೆ ವಿಶ್ವಾಸವಿಲ್ಲ ಅಂತ ಅರ್ಥ. Amen. Amen. Hallelujah. Hallelujah. When man speak God's word, ದೇವರ ವಾಕ್ಯವನ್ನು ಮನುಷ್ಯನು ಮಾತನಾಡುವಾಗ ಪ್ರಕಟಿಸುವಾಗ that called rhema. ಅದೇ ಪ್ರಕಟನ ವಾಕ್ಯವಾಗಿದೆ. Hallelujah. Hallelujah. Rhema is a word of God spoken through man. ಪ್ರಕಟನ ವಾಕ್ಯವೇನೆಂದ್ರೆ ದೇವರ ವಾಕ್ಯವನ್ನು ಮನುಷ್ಯನು ತನ್ನ ಬಾಯಿ ವಿಶ್ವಸಿಸಿ ಬಾಯಿಯಿಂದ ಪ್ರಕಟಿಸ್ತಾನೆ, ಅದೇ ಪ್ರಕಟಣೆ. I am not talking about by hearting word. ಸಭಾಪಾಲಕರು ಸುಮ್ಮನೆ ಬಾಯಿ ಪಾಠ ಮಾಡಿ ಕೆಲವರು ಹೇಳ್ತಾರೆ, ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. Rhema is a word of God spoken through man. ಪ್ರಕಟಣೆ ವಾಕ್ಯವು ವಿಶ್ವಸಿಸಿ ಅದನ್ನು ಪ್ರಕಟಣೆಯಾಗಿ ಬಾಯಿಯಿಂದ ಅರಿಕೆ ಮಾಡ್ತಾನೆ, ಅದು ಪ್ರಕಟಣೆ. What you need the word, such the scripture, take the word and speak
ಆ that will become rhema. ವಾಕ್ಯವನ್ನು ಅರ್ಥ ಮಾಡಿಕೊಂಡು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಬಾಯಿಯಿಂದ ಅರಿಕೆ ಮಾಡಿದಾಗ ಅದು ಪ್ರಕಟಣೆಯಾಗಿರುತ್ತದೆ. How many say I understood? ಎಷ್ಟು ಜನಕ್ಕೆ ನನಗೆ ಅರ್ಥವಾಗಿದೆ ಅಂತ ಹೇಳ್ತಾ ಇದ್ರೆ Say praise the Lord. ಪ್ರೈಸ್ ಗಾಡ್. Listen carefully. ಚೆನ್ನಾಗಿ ಕೇಳ್ರಿ. In the beginning, ಪ್ರಾರಂಭದಲ್ಲಿ in the Old Testament, ಹಳೆಯ ಒಡಂಬಡಿಕೆಯಲ್ಲಿ holy men of God speak as they moved by Holy Ghost. ಪವಿತ್ರಾತ್ಮ ದೇವರಿಂದ ಅವರು ನಡೆಸಲ್ಪಟ್ಟಿರುವಾಗ ದೈವ ಮನುಷ್ಯರು ಪ್ರವಾದಿಗಳು ಪ್ರವಚಿಸಿದ್ದಾರೆ. They spoke the word what they inspired by God. ದೇವರಿಂದ ಪ್ರೇರೇಪಿಸಲ್ಪಟ್ಟಿರುವಂತ ಮಾತುಗಳನ್ನು ಅವರು ಪ್ರಕಟಿಸಿದ್ದಾರೆ. What they declared, ಅವರು ಏನು ಪ್ರಕಟಿಸಿದಾರೋ they framed their word. ಅವರ ಪ್ರಪಂಚವನ್ನು ಅದು ಸೃಷ್ಟಿ ಮಾಡಿದೆ. Amen. Amen. Hallelujah. Hallelujah. Israel people they declared as inspired by God. ಇಸ್ರಾಯೇಲ್ ಜನರು ದೇವರಿಂದ ಪ್ರೇರೇಪಿಸಲ್ಪಟ್ಟಿದ್ದಾಗೆಲ್ಲ ಅದರಲ್ಲಿರುವಂತಹ ಪ್ರವಾದಿಗಳು ಪ್ರವಚನ ಮಾಡ್ತಾ ನುಡಿತಾ ಇದ್ರು. ಸ್ಪೆಷಲ್ ಟ್ರೆಷರ್ ಫಾರ್ ಗಾಡ್. ಅವರು ಪ್ರಕಟಿಸ್ತಾ ಇದ್ರು ದೇವರಿಗಾಗಿ ಪ್ರತ್ಯೇಕ ಸೊತ್ತವರೆಂದು. They declared that I am the head not the tail. ಅವರು ಪ್ರಕಟಿಸ್ತಾ ಇದ್ರು ನಾವು ತಲೆ ಬಿಟ್ಟು ಶಿರಸ್ಸಾಗಿದ್ದೇವೆ ಬಾಲವಲ್ಲ ಎಂದು. They inspired by God and say that enemy come in one way, flee in 7 ways. ಅವರು ಆತ್ಮ ಪ್ರೇರಣದಿಂದ ಹೇಳ್ತಾ ಇದ್ರು ವೈರಿ ಒಂದು ಕಡೆಯಿಂದ ಬಂದ್ರೆ 7 ಕಡೆಯಿಂದ ಓಡಿ ಹೋಗುತ್ತದೆ ನಮ್ಮಿಂದ ಎಂದು. What they inspired and spoken, through that they framed their world. ಅವರು ಏನು ಆತ್ಮದಿಂದ ಪ್ರೇರೇಪಿಸಲ್ಪಟ್ಟು ಪ್ರಕಟಿಸಿದಾರೋ ಅದರಿಂದನೇ ಅವರ ಪ್ರಪಂಚವನ್ನು ಅವರಿರುವಂತ ಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. Through the prophetic word they framed their world. ಪ್ರವಾದಿ ವಚನಗಳಿಂದ ಮಾತುಗಳಿಂದ ಅವರ ವಿಷಯಗಳನ್ನು ಪ್ರಕಟಿಸಿಕೊಂಡು ಸ್ಥಿರಪಡಿಸಿಕೊಂಡಿದ್ದಾರೆ. I tell you, Holy Ghost dwells in you today. ಈ ದಿನ ಪವಿತ್ರ ಆತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. You are inspired by many scriptures. ನೀನು ಕೂಡ ಅನೇಕ ವಾಕ್ಯಗಳಿಂದ ನೀವು ಪ್ರೇರೇಪಿಸಲ್ಪಟ್ಟಿರಬಹುದು. I tell you, take that scripture and declare it for yourself. ನೀನು ಪ್ರೇರೇಪಿಸಲ್ಪಟ್ಟಿರುವಂತ ವಾಕ್ಯಗಳನ್ನು ತೆಗೆದುಕೊಂಡು ನೀವು ಬಾಯಿಂದ ಅರಿಕೆ ಮಾಡ್ರಿ, ಪ್ರಕಟಿಸಿರಿ. Frame your world. ನಿನ್ನ ಪ್ರಪಂಚವನ್ನು ನೀನು ಸೃಷ್ಟಿ ಮಾಡ್ಕೋ. Hallelujah. Hallelujah. Don't be quiet. ಸುಮ್ಮನೆ ಮೌನವಾಗಿರಬೇಡ್ರಿ. Don't be look God do something. ದೇವರು ಏನ್ ಮಾಡ್ಲಿ ಅಂತ ನೋಡಬೇಡ. Don't cry to God. ದೇವರ ಹತ್ರ ಅಳಬೇಡ. Don't wait for God. ದೇವರಕ್ಕಾಗಿ ಎದುರು ನೋಡಬೇಡ. Because He did everything already. ಆಗಲೇ ಆತನು ಎಲ್ಲವನ್ನು ಕೂಡ ಮಾಡಿ ಮುಗಿಸಿದ್ದಾರೆ. He has given holy scriptures. ಆತನು ಪರಿಶುದ್ಧ ವಾಕ್ಯಗಳನ್ನು ಲೇಖನಗಳನ್ನು ಕೊಟ್ಟಿದ್ದಾರೆ. As you inspired. ನೀನು ಪ್ರೇರೇಪಿಸಲ್ಪಟ್ಟಿರುವಾಗ. When you read the scripture as you inspired. ನೀನು ವಾಕ್ಯಗಳನ್ನು ಓದ್ತಾ ಇರುವಾಗ ನೀನು ಪ್ರೇರೇಪಿಸಲ್ಪಟ್ಟಿರುವಾಗ. As you are praying in the Holy Ghost when you inspired. ನೀನು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಪ್ರಾರ್ಥಿಸ್ತಾ ಇರುವಾಗ ನೀನು ಪ್ರೇರೇಪಿಸಲ್ಪಟ್ಟಿರುವಾಗ. You declare. ನೀನು ಬಾಯಿಂದ ಹೇಳು ಆ ಮಾತುಗಳು. You declare the scriptures for yourself. ನಿನಗಾಗಿ ನೀನೇ ಬಾಯಿ ತೆರೆದು ಆ ವಾಕ್ಯಗಳನ್ನು ಪ್ರಕಟಿಸಬೇಕು. And frame your world. ನಿನ್ನ ಪ್ರಪಂಚವನ್ನು ನೀನು ನಿರ್ಮಿಸ್ಕೋಬೇಕು. Hallelujah. Hallelujah. Otherwise nothing will happen. ಇಲ್ಲದಿದ್ರೆ ಏನೂ ಆಗುವುದಿಲ್ಲ. You will be the same. ಹಾಗೆಯೇ ನೀನಿರ್ತೀಯ. Even 10 years, 20 years, 30 years up to death you will be the same. ನೀನು 10 ವರ್ಷ ಆಗಲಿ 20 ವರ್ಷ ಆಗಲಿ ಸಾಯ್ತಾನ ಹಂಗೆ ಇರ್ತಾರೆ. We must frame our world. ನಾವು ನಮ್ಮ ಪ್ರಪಂಚವನ್ನು ನಮ್ಮ ಪರಿಧಿಯನ್ನು ನಾವು ನಿರ್ಮಿಸಿಕೊಳ್ಳಬೇಕು. Hallelujah. Hallelujah. Are you ready to frame your world? ನಿನ್ನ ಪ್ರಪಂಚವನ್ನು ನೀನು ನಿರ್ಮಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದೆಯಾ? Yes. God spoke through prophets. ದೇವರು ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡಿದ್ದಾರೆ. And they declared. ಅವರು ಪ್ರಕಟಿಸಿದ್ದಾರೆ. The word which we should live they declared. ಅವರು ಜೀವಿಸುವಂತೆ ಅವರು ಇರುವಂತೆ ಆ ಪ್ರಪಂಚವನ್ನು ಅವರು ಪ್ರಕಟಿಸಿಕೊಂಡಿದ್ದಾರೆ. That's what today we have to say boldly what the word of God says. ಅದಕ್ಕಾಗಿ ನಾವು ಈ ದಿನ ಧೈರ್ಯವಾಗಿ ಹೇಳಬೇಕು ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನು. Amen. Amen. Hallelujah. Hallelujah. You must say that I am perfect. ನೀನು ಹೇಳಬೇಕು ನಾನು ಪರಿಪೂರ್ಣನಾಗಿರುವಂತ. You must say that I am healthy. ನೀನು ಆರೋಗ್ಯವಂತನಂತ ನೀನು ಹೇಳಬೇಕು. You must say that I have wisdom of God. ದೇವರ ಜ್ಞಾನವು ನನಗಿದೆ ಅಂತ ನೀನು ಹೇಳಬೇಕು. Wisdom of God working in me. ದೇವರ ಜ್ಞಾನವು ನನ್ನಲ್ಲಿ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಬೇಕು. You must say that I have understanding. ನನಗೆ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇದೆ ಅಂತ ನೀನು ಹೇಳಬೇಕು. You must say that I don't fail. ನಾನು ಸೋತು ಹೋಗುವುದಿಲ್ಲ ಅಂತ ಹೇಳಬೇಕು. Because God dwells in me. ದೇವರು ಕರ್ತನ ನನ್ನಲ್ಲಿ ನೆಲೆಗೊಳ್ಳಿದ್ದಾರೆ ಎಂದು. ಆದ ಕಾರಣ whatever the word you are inspiring, say it out with your mouth. ನೀನು ಪ್ರೇರೇಪಿಸಲ್ಪಟ್ಟಿರುವಂತ ಆತ್ಮದಿಂದ ನಡೆಸಲ್ಪಟ್ಟಿರುವಂತ ಮಾತುಗಳು ನೀನು ಪ್ರಕಟಿಸು. Amen. Amen.
I tell you, you can make perfect your world. ನಿನ್ನ ಪ್ರಪಂಚವನ್ನು ನೀನು ಪರಿಪೂರ್ಣ ಮಾಡಿಕೊಳ್ಳಬಹುದು. You can make perfect your church. ನಿನ್ನ ಸಭೆಯನ್ನು ಕೂಡ ನೀನು ಪರಿಪೂರ್ಣ ಮಾಡಿಕೊಳ್ಳಬಹುದು. You can make perfect your house, family. ನಿನ್ನ ಕುಟುಂಬವನ್ನು ನೀನು ಪರಿಪೂರ್ಣ ಮಾಡಿಕೊಳ್ಳಬಹುದು. Amen. Amen. I tell you, God's government never be an end. ದೇವರ ಪ್ರಭುತ್ವವು ಎಂದಿಗೂ ಕೂಡ ಅದು ನಾಶವಾಗುವುದಿಲ್ಲ, ಅದಕ್ಕೆ ಅಂತ್ಯವೇ ಇಲ್ಲ. This is our world. ಇದೇ ನಮ್ಮ ಒಂದು ಪ್ರಪಂಚವಾಗಿದೆ. What Jesus brought with price to us. ದೇವರು ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಬೆಲೆ ಕೊಟ್ಟು ಕೊಂಡುಕೊಂಡಿರುವಂತ ಆ ಒಂದು ರಾಜ್ಯವು ನಮ್ಮದಾಗಿದೆ. With the price of his blood he brought it and gave us his kingdom. ಆತನ ಬೆಲೆ ಉಳ್ಳುವಂತ ರಕ್ತದಿಂದ ಆತನು ತನ್ನ ರಾಜ್ಯವನ್ನು ಕೊಂಡುಕೊಂಡು ನಮಗೂ ಕೊಟ್ಟಿದ್ದಾರೆ. Amen. Amen. ಸುಮ್ಗೆ ರಾಜ್ಯ ಕೊಟ್ಟಿಲ್ಲ, but he paid the price. ಸುಮ್ಮನೆ ರಾಜ್ಯ ಕೊಟ್ಟಿಲ್ಲ, ಆ ರಾಜ್ಯಕ್ಕಾಗಿ ಆತನು ಬೆಲೆ ಕಟ್ಟಿದ್ದಾನೆ. ನೀನು ನಾನು ಆ ರಾಜ್ಯದಲ್ಲಿ ಇರಬೇಕೆಂದು. Amen. Amen. You must frame your world. ಅದಕ್ಕಾಗಿ ನೀನು ನಿನ್ನ ಪ್ರಪಂಚವನ್ನು ನೀನು ನಿರ್ಮಿಸ್ಕೋಬೇಕು. Establish your kingdom, your world in his name. ಆತನ ಹೆಸರನ್ನು ತೆಗೆದುಕೊಂಡು ನಿನ್ನ ಪ್ರಪಂಚವನ್ನು ನೀನು ಸ್ಥಿರ ಮಾಡಿಕೋ. Give us his name to live by. ನೀನು ಜೀವಿಸುವುದಕ್ಕಾಗಿ ಆತನ ತನ್ನ ಹೆಸರನ್ನು ಕೂಡ ಕೊಟ್ಟಿದ್ದಾನೆ. Amen. Amen. Hallelujah. Hallelujah. When Jesus Christ paid the price for us, ಯೇಸು ಕ್ರಿಸ್ತ ನಮಗಾಗಿ ಬೆಲೆ ಕಟ್ಟಿರುವಾಗ, that price paid to receive his kingdom. ಆತನ ರಾಜ್ಯವನ್ನು ಪಡೆದುಕೊಳ್ಳುವಂತೆ ಆ ಬೆಲೆ ನಮಗೂ ಕೊಡಲ್ಪಟ್ಟಿದೆ. Amen. Hallelujah. ಆ ಬೆಲೆದಿಂದ ನಾವು ರಾಜ್ಯವನ್ನು By the ಪಡೆದುಕೊಂಡಿದ್ದೇವೆ. death and the resurrection of Jesus Christ built his kingdom in this earth. ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳಿಂದ ಯೇಸು ಕ್ರಿಸ್ತನ್ ತನ್ನ ರಾಜ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಸ್ಥಿರ ಮಾಡಿದ್ದಾರೆ. That's what Jesus said, all authority in heaven and earth given to me. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಎಲ್ಲಾ ಅಧಿಕಾರವು ಪರಲೋಕದಲ್ಲಿ ಭೂಮಿ ಮೇಲೆ ನನಗೆ ಕೊಡಲ್ಪಟ್ಟಿದೆ, ನಾನು ನಿಮ್ಗೆ ಕೊಡ್ತಾ ಇದ್ದೇನೆ ಎಂದು. Father God made Jesus Lord over that ತಂದೆಯಾದ kingdom ದೇವರು, which is in this earth. ತಂದೆಯಾದ ದೇವರು ಈ ಭೂಮಿ ಮೇಲೆ ಇರುವಂತ ಪರಲೋಕ ರಾಜ್ಯದಲ್ಲಿ ಆತನ ಅರಸನಾಗಿ ಪ್ರಕಟಿಸಿದ್ದಾನೆ. Who is the Lord of this heavenly kingdom in this earth? ಈ ಭೂಮಿ ಮೇಲೆ ಇರುವಂತ ಪರಲೋಕದ ರಾಜ್ಯಕ್ಕೆ ಯಾರು ಕರ್ತನು? ಯೇಸು ಕ್ರಿಸ್ತ, Lord Jesus. ಕರ್ತನಾದ ಯೇಸು. Amen. Amen. He given his name to function, to live in that kingdom. ಆತನ ರಾಜ್ಯದಲ್ಲಿ ನಾವು ಕೆಲಸ ಮಾಡುವಂತೆ, ಆತನು ಉಪಯೋಗ ಮಾಡುವಂತೆ ಆತನ ಹೆಸರನ್ನು ನಮಗೆ ಕೊಟ್ಟಿದ್ದಾರೆ. First John 5th chapter 4th verse said, ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, he told us, ಆತನು ಹೇಳಿದ್ದಾನೆ, whatsoever born of God overcome the world. ದೇವರಿಂದ ಹುಟ್ಟಿರುವಂತ ಪ್ರತಿ ವಿಷಯವೂ ಕೂಡ ಲೋಕವನ್ನು ಜಯಿಸಿದ್ದಾರೆ ಎಂದು. Amen. ಆಮೆನ್. You are born of God. ನೀನು ದೇವರಿಗೆ ಹುಟ್ಟಿದೀಯಾ? You overcome the world. ನೀನು ಲೋಕವನ್ನು ಜಯಿಸಿದಿ ಕ್ರಿಸ್ತನಲ್ಲಿ. Amen. ಆಮೆನ್. Whatever the circumstances you may be facing, you must say, I overcome this ಯಾವುದೇ circumstance. ಪರಿಸ್ಥಿತಿ ನೀನು ಎದುರಿಸ್ತಾ ಇದ್ರೆ ಕೂಡ ನೀನು ಹೇಳಬೇಕು ಬಾಯಿಂದ, ಈ ಪರಿಸ್ಥಿತಿಯನ್ನು ನಾನು ಎದುರಿಸಿದ್ದೇನೆ, ಜಯಿಸಿದ್ದೇನೆ ಎಂದು. I am born of God. ನಾನು ದೇವರಿಂದ ಹುಟ್ಟಿದ್ದೇನೆ, I overcome this ನಾನು circumstance. ಜಯಿಸಿದ್ದೇನೆ, ಇದನ್ನು ಜಯವನ್ನು ನೋಡುತ್ತೇನೆ, ಪ್ರತ್ಯಕ್ಷವಾಗುತ್ತದೆ ಎಂದು. ನಾನು ದೇವರಿಂದ ಹುಟ್ಟಿದ್ದೇನೆ, ನಾನು ದೇವರಿಂದ ಹುಟ್ಟಿದ್ದೇನೆ, ಈ ಪರಿಸ್ಥಿತಿಯಲ್ಲಿ ನಾನು ಗೆದ್ದಿದ್ದೇನೆ. ಈ ಪರಿಸ್ಥಿತಿಯಲ್ಲಿ ನಾನು ಗೆದ್ದಿದ್ದೇನೆ. Hallelujah. Hallelujah. I am born of God. ನಾನು ದೇವರಿಂದ ಹುಟ್ಟಿದೆ, I don't be defeated. ನಾನು ಸೋತು ಹೋಗುವುದಿಲ್ಲ, I don't suffer. ನಾನು ಕಷ್ಟಪಡುವುದಿಲ್ಲ. In the name of Jesus, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ I live victoriously. ನಾನು ಜಯಶಾಲಿಗಳಾಗಿ ಜೀವಿಸ್ತೇನೆ. Amen. ಆಮೆನ್. He gave his name to live by. ಆತನ ಹೆಸರನ್ನು ನಾವು ಜೀವಿಸುವಂತೆ ಕೊಟ್ಟಿದ್ದಾನೆ. We have to say what the word of God ದೇವರ says ವಾಕ್ಯವು ಏನು ಹೇಳುತ್ತದೋ ಅದನ್ನು ನಾವು ಹೇಳಬೇಕು. to ensure his peace. ಆತನ ಸಮಾಧಾನವನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ. Amen. ಆಮೆನ್. We should not allow globalists to control this world. ಪ್ರಪಂಚೀಕರಣ ಮಾಡುವಂತ ಜನರಿದ್ದಾರೆ, ಅವರು ಈ ಪ್ರಪಂಚವನ್ನು ಅವರು ಕಂಟ್ರೋಲ್ ಮಾಡಲಾರದಂತೆ ನಾವೇ ನೋಡಿಕೊಳ್ಳಬೇಕು. Amen. ಆಮೆನ್. They don't want people of this world to be in peace. ಪ್ರಪಂಚೀಕರಣ ಮಾಡುವಂತ ಜನರಿಗೆ ಲೋಕದಲ್ಲಿ ಪ್ರಪಂಚದಲ್ಲಿರುವಂತ ಜನರು ಸಮಾಧಾನಕರವಾಗಿ ಜೀವಿಸಬೇಕಂತ ಅವ್ರಿಗೆ ಇಷ್ಟ ಇಲ್ಲ. Who are the globalists?
ಯಾರು ಪ್ರಪಂಚೀಕರಣ ಮಾಡುವವರು? WHO, World Health Organization. WHO ಪ್ರಪಂಚ ಆರೋಗ್ಯ itself is a very good name for all the people. ನೋಡುವುದಕ್ಕೆ ಕೇಳುವುದಕ್ಕೆ ಅದು ನೋಡುವುದಕ್ಕೆ ಸಂಸ್ಥೆ ಹೆಸರೇ ನೋಡೇ ಚೆನ್ನಾಗಿದೆ. Go to Google, find out the emblem of the WHO. ಆ ಗೂಗಲ್ ಹೋಗಿ ನೋಡ್ರಿ ಎಂಬ್ಲಮ್ ಏನಿದೋ ಅಂತೆ. WHO emblem ಏನಿದೆ ಅಂತಂದ್ರೆ WHO ಎಂಬ್ಲಮ್ ಏನಿದೆ? there is a serpent covering, controlling everything. ಎಲ್ಲ ವಿಷಯಗಳನ್ನು ಕೂಡ ಸರ್ಪವು ಆ ದಿನದಲ್ಲಿ ತೆಗೆದುಕೊಳ್ಳುವಂತೆ ಆ ಒಂದು ಚಿಹ್ನವಿದೆ. Hallelujah. You are thinking that is for of my good. ನೀನೇನು ಯೋಚನೆ ಮಾಡ್ತಾ ಇದೆ? ಇದೆಲ್ಲ ನನಗೆ ಒಳ್ಳೆಯಕ್ಕಾಗಿ ಅವರು WHO ಅವರು ಮಾಡ್ತಾ ಇದ್ದಾರೆ. ಆರೋಗ್ಯ ಸಂಸ್ಥೆ, World Health Organization looking after all the world to be in health. ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಆರೋಗ್ಯಕರವಾಗಿರ್ಬೇಕಂತ ಆ ಸಂಸ್ಥೆ ನೋಡಿಕೊಳ್ಳುತ್ತದೆ ಅಂತ ನೀನು ಯೋಚಿಸ್ತಿ. First when they started this World Health Organization, first they started family planning. ಮೊದಲು ಅವರು ಈ ಪ್ರಪಂಚ ಸಂಸ್ಥೆ ಪ್ರಾರಂಭಿಸಿರುವಾಗ ಅವರು ಫಸ್ಟ್ ಹೇಳಿದೇನೆಂದ್ರೆ ಕುಟುಂಬ ನಿಯಂತ್ರಣ ಮಾಡಬೇಕಂತ ಹೇಳಿದ್ದಾರೆ. You shouldn't have more children, only two. ಮಕ್ಕಳು ಒಬ್ಬರು ಇಬ್ಬರು ಸಾಕಷ್ಟೇ, ಹೆಚ್ಚು ಜನರು ಇರಬಾರ್ದು ಅಂತ ಅವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದಾರೆ. ಫಸ್ಟ್ they want to control population. ಜನಾಭಾ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ, they want to reduce population. ಜನಾಭಾ ಸಂಖ್ಯೆ ಕಡಿಮೆ ಮಾಡುತ್ತಾ ಬಂದಿದ್ದಾರೆ. they directly say that useless people we have to cut it off from ಅವರು this world. ನೇರವಾಗಿ ಹೇಳ್ತಾರೆ, ನಿರುಪಯೋಗವಾಗಿರುವಂತ ಬಡವರು ಯಾರೇ ಇದ್ದಾರೆ ಅವರೆಲ್ಲರನ್ನು ತೆಗೆದುಹಾಕೋಣ. ಪ್ರಪಂಚ people are useless, we have to cut it out, they will say. ಅವ್ರು ಹೇಳ್ತಾರೆ, ಯಾರು ಉಪಯೋಗ ಇಲ್ಲನೋ ನಿರುಪಯೋಗವಾಗಿರ್ತಾರೋ ಅವ್ರನ್ನೆಲ್ಲ ತೆಗೆದು ಬಿಡೋಣ. ಅರೆ ಅವ್ರಿಗೆ ಊಟನೇ ಇಲ್ಲ, ತಿರುಗಾಡ್ತಾ ಇದ್ರೆ ಯಾಕೆ ಬದುಕಬೇಕು? ರಿಮೂವ್ ದೆಮ್, they will say. ಅವ್ರು ಅಂತಾರೆ, ಸುಮ್ಮನೆ ಅವ್ರನ್ನ ಯಾಕೆ ಹಿಡಿಯೋದು, ಸಾಯಿಸೋಣ. ಅವರು ಸೃಷ್ಟಿ ಮಾಡಿಲ್ಲ, ಆದರೆ ತೆಗೆದಾಕ್ಬೇಕಂತ ನೋಡ್ತಾ ಇದ್ದಾರೆ. ಸೃಷ್ಟಿಕರ್ತ ಅವರಲ್ಲ, ಸೃಷ್ಟಿಕರ್ತನೇನೋ ಇರ್ಬೇಕಂತಿದ್ದಾನೆ, ಇವರು ಕಟ್ ಆಫ್ ಮಾಡ್ಬೇಕಂತಿದ್ದಾನೆ. ಸೃಷ್ಟಿಕರ್ತ ಮನುಷ್ಯರು ಜೀವಿಸಬೇಕಂತಿದ್ದಾನೆ, ಇವರೇನೋ ತೆಗೆದು ಹಾಕ್ಬೇಕಂತಿದ್ದಾರೆ. Through that only World Economic Forum also they started. ಅದೇ ಅದರ ಭಾಗದಿಂದನೇ ಮತ್ತೆ ಎಕನಾಮಿಕ್ ಆರ್ಥಿಕ ಪರವಾಗಿರುವಂತ ಸಂಸ್ಥೆ ಕೂಡ ಪ್ರಾರಂಭವಾಗಿದೆ. They want to control food system in this world. ಅವರು ಈ ಲೋಕದಲ್ಲಿ ಆಹಾರ ವಿಷಯಗಳನ್ನು ಕಂಟ್ರೋಲ್ ಮಾಡಬೇಕಂತಿದ್ದಾರೆ. We have a plenty food. ನಮಗೂ ಅತ್ಯಧಿಕವಾಗಿರುವಂತ more production of the food all over the world. ಪ್ರಪಂಚದಲ್ಲಿ ಹೆಚ್ಚು ಎಲ್ಲ ಆಹಾರವು ಸಮೃದ್ಧಿಯಾಗಿದೆ. But these people, they want to make food shortage. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಆಹಾರವು ಇಲ್ಲ, ಬಂದಿಲ್ಲ ಅಂತ ಕಟ್ ಮಾಡ್ತಾ ಇದ್ದಾರೆ. They want to buy the land, acres, thousands of acres land in all nations of the ಅವರು world. ಎಲ್ಲಾ ದೇಶಗಳಲ್ಲಿ ಭೂಮಿಯನ್ನೆಲ್ಲ ಕೊಂಡುಕೊಳ್ಳುತ್ತಾ ಇದ್ದಾರೆ ಪ್ರಪಂಚವೆಲ್ಲ. When they buy all the land in all over the world, ಅವರು ಭೂಮಿಯನ್ನು ಕೊಂಡುಕೊಳ್ಳುವಾಗ they don't sow the seed. ಅವರು ಬೀಜವನ್ನು ಬಿತ್ತುವುದಿಲ್ಲ. Then food shortage will ಆಗೇನಾಗುತ್ತದೆ, ಬೀಜ ಬಿತ್ತದೇ ಇದ್ರೆ ಹೊಲದಲ್ಲಿ ಬೀಜ ಬರುವುದಿಲ್ಲ, ಸುಗ್ಗಿ ಬರುವುದಿಲ್ಲ. Bill Gates is having more land in America. ಅಮೆರಿಕಾದಲ್ಲಿ ಬಿಲ್ ಗೇಟ್ ಅನ್ನುವಂಥ ವ್ಯಕ್ತಿಗೆ ಬಹಳಷ್ಟು ಭೂಭಾಗವಿದೆ ಅಮೆರಿಕಾದಲ್ಲಿ. He is also one of the globalists. ಆತನು ಕೂಡ ಪ್ರಪಂಚೀಕರಣ ಮಾಡುವ ಒಂದು ವ್ಯಕ್ತಿ. There are many raised in all nations. ಎಲ್ಲಾ ದೇಶಗಳಲ್ಲಿ ಕೂಡ ಅವರು ಎದ್ದಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? My beloved, Bible says Proverbs 16:27. ಜ್ಞಾನೋಕ್ತಿಗಳು 16:27 ಹೇಳುತ್ತದೆ, An ungodly man diggeth up evil in his lips. ನೀಚನು ಕೇಡೆಂಬ ಕುನಿಯನ್ನು ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿ ಇರುತ್ತದೆ. So these are ungodly people. They want to dig evil all over the world. ಈ ದೇವರನ್ನು ನಂಬದೇ ಇರುವಂತ ಭಕ್ತಿಹೀನರು ಇವರೆಲ್ಲರೂ ಏನ್ ಮಾಡ್ತಾರಂದ್ರೆ ಕೇಡನ್ನೇ ಕುನಿಯಾಗಿ ತೋಡುತ್ತಾರೆ. ತುಟಿಗಳಲ್ಲಿ ಅವರ ತುಟಿಗಳೆಲ್ಲ ಕೂಡ ಬೆಂಕಿ ಮಾತುಗಳೇ ಉರಿಯುತ್ತಾ ಇರ್ತದೆ ಒಳಗಡೆ. ಜನರನ್ನು ನಾಶಪಡಿಸುವುದಕ್ಕಿದ್ದಾರೆ ಅವರು. 28ನೇ ವಚನ, Dishonest man soweth strife. ಮೂರ್ಖನು ಜಗಳ ಬಿತ್ತುತ್ತಾನೆ. Gossip separate close friends. ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. 29th verse, 29ನೇ ವಚನ, Violent man entices his neighbor and leadeth him in the way that is not good. ಬಲಾತ್ಕಾರಿಯು ನೆರೆಯವರನ್ನು ಮರುಳುಗೊಳಿಸಿ ದುರ್ಮಾರ್ಗಕ್ಕೆ ಎಳೆಯುವವನು.
But Bible says in Proverbs 3rd chapter 6th verse, ಆದರೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, in all thy ways acknowledge him. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನ್ನೇ ನೀನು ನೆನಪು ಮಾಡಿಕೋ. He shall direct your path. ಆತ ನಿನ್ನ ಮಾರ್ಗಗಳನ್ನೆಲ್ಲ ಕೂಡ ನಡೆಸುತ್ತಾನೆ, ಸರಿಯಾಗಿ ನಡೆಸುತ್ತಾನೆ. Hallelujah. Hallelujah. We shouldn't allow those globalists to rule this world. ನಾವು ಈ ಪ್ರಪಂಚೀಕರಣ ಮಾಡುವಂತ ಗ್ಲೋಬಲಿಸ್ಟ್ ಅವರು ಈ ಪ್ರಪಂಚವನ್ನು ಆಳ್ವಿಕೆ ಮಾಡದೆ ನಾವು ನೋಡಿಕೊಳ್ಳಬೇಕು. Amen. ಆಮೆನ್. By prayers we can cut off. ನಾವು ಪ್ರಾರ್ಥನೆಗಳು ಮಾಡುತ್ತಾ ಆತ್ಮಲೋಕದಲ್ಲಿ ಅವರ ವಿಷಯಗಳೆಲ್ಲ ಕೂಡ ನಿಶ್ಶಕ್ತಿಯಾಗಿ ಮಾಡಬೇಕು. Because we are seated with Christ in heavenlies. ಪರಲೋಕದಲ್ಲಿ ಆ ಯೇಸು ಕ್ರಿಸ್ತನ ಸಂಗಡ ನಾವು ಕೂತುಕೊಂಡಿದ್ದೇವೆ ಸಿಂಹಾಸನ ಆತ್ಮಲೋಕದಲ್ಲಿ. Speak in tongues in this world. ನಾವು ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇರುವಾಗ I tell you, we are seated with Christ. ಕ್ರಿಸ್ತನೊಂದಿಗೆ ನಾವು ಕೂತುಕೊಂಡಿದ್ದೇವೆ. From heavenly we can declare it. We can cut off all the forces of the evil. ಪರಲೋಕದ ಸ್ಥಾನದಿಂದ ಎಲ್ಲಾ ಕೆಟ್ಟ ವಿಷಯಗಳನ್ನೆಲ್ಲ ಕೂಡ ನಾವು ಕಟ್ ಮಾಡುತ್ತೇವೆ. Amen. ಕೇಡೆಲ್ಲ ಕಟ್ ಮಾಡಿಬಿಡ್ತೇವೆ. That's what every fasting prayer we are gathering here and cut off all the forces of the enemy not to touch the church of God. ಅದಕ್ಕಾಗಿ ಸಭೆ ಉಪವಾಸ ಪ್ರಾರ್ಥನೆಗಳ ಸಮಯದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸಿ ಸಭೆಯನ್ನು ಉತ್ತದಂತೆ ಎಲ್ಲಾ ಕೆಟ್ಟ ವಿಷಯಗಳನ್ನು ಕಟ್ ಆಫ್ ಮಾಡುತ್ತೇವೆ. In all our ways we are acknowledging him. ನಾವು ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ಆತನ್ನೇ ನೆನಪು ಮಾಡಿಕೊಳ್ಳುತ್ತಾ ಆತನ್ನೇ ದೃಷ್ಟಿಸ್ತಾ ಇದ್ದೇವೆ. We are taking direction from the Lord. ಕರ್ತನಿಂದನೇ ನಾವು ಸೂಚನೆಗಳನ್ನು ಪಡೆದುಕೊಳ್ಳುತ್ತೇವೆ. Hallelujah. 5th verse said, 5ನೇ ವಚನ ಹೇಳುತ್ತದೆ, Proverbs 3rd chapter 5th verse, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ, trust in the Lord ಕರ್ತನಲ್ಲಿ ಭರವಸೆ ಬಿಡು and lean not thy own understanding. ನಿನ್ನ ಸ್ವಂತ ಆಲೋಚನೆಗಳ ಮೇರೆಗೆ ನಿನ್ನ ಗ್ರಹಿಸುವ ಮೇರೆಗೆ ಆಧಾರ ಪಡಬೇಡ. Amen. ಆಮೆನ್. My brother sister, I tell you, ಸಹೋದರ ಸಹೋದರಿ ನಾನು ಹೇಳ್ತೀನಿ, life is spiritual. ಜೀವನ ಆತ್ಮೀಯವಾದದ್ದು. Life is not science. ಜೀವನ ವಿಜ್ಞಾನ ಶಾಸ್ತ್ರವಲ್ಲ. Science is good for life, ಜೀವನಕ್ಕೆ ವಿಜ್ಞಾನ ಶಾಸ್ತ್ರ ಒಳ್ಳೆಯದೇ, but life is not science. ಆದ್ರೆ ಜೀವನ ವಿಜ್ಞಾನ ಶಾಸ್ತ್ರವಲ್ಲ. Life is not technology. ಜೀವನ ತಂತ್ರ ಶಾಸ್ತ್ರವಲ್ಲ. Technology is good, ತಂತ್ರಶಾಸ್ತ್ರವು ಒಳ್ಳೆಯದೇ, ಟೆಕ್ನಾಲಜಿ. life is not technology. ಆದ್ರೆ ಜೀವನ ತಂತ್ರಶಾಸ್ತ್ರವೂ ಅಲ್ಲ. You have to recognize you are the king kids in this ನೀನು earth. ಭೂಮಿ ಮೇಲೆ ಯಾವಾಗಲೂ ಗುರ್ತಿಸ್ಕೋಬೇಕು, ನೀನು ರಾಜನ ಮಕ್ಕಳೆಂದು. You should not be controlled by this world. ಈ ಪ್ರಪಂಚದಿಂದ ನೀನು ಆಧೀನರಾಗಿರಬಾರದು. You must run this world. ನೀನು ಈ ಪ್ರಪಂಚವನ್ನು ನೀನು ನಡೆಸಬೇಕು. Hallelujah. Hallelujah. Say after me. ನನ್ನಿಂದ ಹೇಳ್ರಿ, In the name of Jesus, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ I run my world. ನನ್ನ ಪ್ರಪಂಚವನ್ನು ನಾನು ಪರಿಪಾಲಿಸ್ತೇನೆ. Revelation 1:6 says, ಪ್ರಕಟಣೆ 1:6 ಹೇಳುತ್ತದೆ, He has made us kings and priests unto God. ಯೇಸು ಕ್ರಿಸ್ತನು ನಮ್ಮನ್ನು ತಂದೆಯಾದ ದೇವರಿಗೆ ಅರಸನಾಗಿ ಯಾಜಕನಾಗಿ ಮಾಡಿದ್ದಾನೆ. When He has made us kings and priests, what you are going to do? ಆತನು ನಮ್ಮನ್ನು ಅರಸರಾಗಿ ರಾಜರಾಗಿ ಮಾಡಿರುವಾಗ ನಾವು ಏನು ಮಾಡಬೇಕು? Romans 5:17 said, ರೋಮ 5:17 ಹೇಳುತ್ತದೆ, You shall reign in life by our Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಿಂದ ನೀನು ಆಳ್ವಿಕೆ ಮಾಡಬೇಕು. I tell you, this is only the time church will reign in this earth. ಭೂಮಿ ಮೇಲೆ ಈ ಸಮಯದಲ್ಲಿ ಮಾತ್ರನೇ ಸಭೆ ಪರಿಪಾಲಿಸುತ್ತದೆ. In 1000 years rule, Israel people will rule. ಯೇಸು ಕ್ರಿಸ್ತನ ಸಂಗಡ 1000 ವರ್ಷಗಳ ಪರಿಪಾಲನಾ ಸಮಯದಲ್ಲಿ ಇಸ್ರಾಯೇಲ್ ಜನರು ಪರಿಪಾಲಿಸುತ್ತಾರೆ. But we will be with the Lord. ನಾವು ಕರ್ತನಲ್ಲಿ ಇರ್ತೇವೆ. ಅವಾಗ We are the members of His body. ಆತನ ಶರೀರದಲ್ಲಿ ಅವಯವಗಳಾಗಿರುತ್ತೇವೆ. We will be with Him. ನಾವು ಆತನ ಸಂಗಡ ಇರುತ್ತೇವೆ. But they shall rule this world. ಆದ್ರೆ ಅವರು 1000 ವರ್ಷಗಳ ಪರಿಪಾಲನಾ ಸಮಯದಲ್ಲಿ ಅವರು ಪರಿಪಾಲಿಸುತ್ತಾರೆ. He hath made us kings and priests, we must rule. ಈಗ ನಮ್ಮನ್ನು ದೇವರಲ್ಲಿ ಆತನು ರಾಜರಾಗಿ ಯಾಜಕರಾಗಿ ಮಾಡಿದ್ದಾರೆ. ನಾವು ನಮ್ಮ ಪರಿಸ್ಥಿತಿಗಳನ್ನು ಪರಿಪಾಲನೆ ಮಾಡಬೇಕು. 138:8 said, Psalms, ಕೀರ್ತನೆಗಳು 138 8ನೇ ವಚನ ಹೇಳುತ್ತದೆ, Lord will perfect that which concerneth me. ದೇವರು ನನಗೆ ಕೊಟ್ಟಿರುವಂತ ವಿಷಯಗಳನ್ನೆಲ್ಲ ಕೂಡ ಪರಿಪೂರ್ಣ ಮಾಡುತ್ತಾನೆ. Amen. ಸಿದ್ಧಿಗೆ ತರುತ್ತಾನೆ. Philippians 4:6 says, ಫಿಲಿಪ್ಪಿ 4:6 ಹೇಳುತ್ತದೆ, Don't be anxious about anything. ಯಾವುದೇ ವಿಷಯಕ್ಕೆ ಚಿಂತೆ ಮಾಡಬೇಡ. Amen. ಆಮೆನ್. Hallelujah. ಹಲ್ಲೆಲೂಯಾ.
He has given everything. Don't be anxious for anything. ಆತನು ಎಲ್ಲ ವಿಷಯಗಳು ನಮಗೆ ಒದಗಿಸಿದ್ದಾನೆ. ನೀವು ಯಾವುದೇ ವಿಷಯಕ್ಕೆ ಚಿಂತೆ ಮಾಡಬೇಡ. When God has given law to Moses, ದೇವರು ಮೋಶೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಾಗ, for children of Israel there is a command. ಇಸ್ರಾಯೇಲ್ ಜನರೆಲ್ಲರೂ ಕೂಡ ಆ ಧರ್ಮಶಾಸ್ತ್ರವನ್ನು ಒಂದು ಆಜ್ಞೆ ತರ ನೋಡಿದ್ದಾರೆ. But for Moses, he has not seen that law as a command. He saw that is a righteousness of God. ಆದರೆ ಮೋಶೆ ಮಾತ್ರ ಅದನ್ನು ಆಜ್ಞೆಗಳಾಗಿ ನೋಡಲಿಲ್ಲ. ಧರ್ಮಶಾಸ್ತ್ರವನ್ನು ದೇವರ ನೀತಿಯಾಗಿ ನೋಡಿದಾನೆ. As the same way, when the word of God says, do not be anxious for anything, ದೇವರ ನೀತಿಯಾಗಿ ದೇವರ ಜೀವವಾಗಿ ನೋಡಿದಾನೆ. ಅದೇ ರೀತಿಯಲ್ಲಿ ದೇವರು ಚಿಂತೆ ಮಾಡಬೇಡ್ರಿ ಅಂತ ಹೇಳಿರುವಾಗ, don't take it as a command. ನೀನು ಇದನ್ನು ಆಜ್ಞೆಯಾಗಿ ತೆಗೆದುಕೊಳ್ಳಬೇಡ. You have to see as that is a God's perspective. ದೇವರ ಒಂದು ದೃಷ್ಟಿಯಿಂದ ಯಾಕೆ ಹೇಳಿದ್ದಾನೋ ನೀನು ಅದನ್ನು ನೋಡಬೇಕು. God created us, we shouldn't be anxious. ಯಾಕಂದ್ರೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ಅದಕ್ಕಾಗಿ ಆತನು ಚಿಂತಿಸದೇ ಒಳಗೆ ಇಟ್ಟಿದ್ದಾನೆ. ಚಿಂತಿಸಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. You must live above that worry. ಆ ಚಿಂತೆ ಬರ್ತದಲ್ಲ, ಆ ಚಿಂತೆಗೆ ಅಧಿಗಮಿಸಿ ನೀನು ಜೀವಿಸಬೇಕು. Say after me. ನನ್ನ ಹಿಂದೆ ಹೇಳ್ರಿ, I don't be anxious of anything. ನಾನು ಯಾವುದೇ ವಿಷಯಕ್ಕೆ ಚಿಂತಿಸುವುದಿಲ್ಲ. In everything, ಪ್ರತಿ ವಿಷಯದಲ್ಲಿ by prayer, ಪ್ರಾರ್ಥನೆಯಿಂದ, by supplication, ವಿಜ್ಞಾಪನದಿಂದ, with thanksgiving, ಕೃತಜ್ಞತಾ ಪೂರ್ವಕವಾಗಿ I will present my request unto God. ನನ್ನ ವಿನ್ನಪವನ್ನು ಕರ್ತನಿಗೆ ಸಲ್ಲಿಸುತ್ತೇನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. ನಾವು ವರಿ ಮಾಡೋರಲ್ಲ, ನಾವು ಚಿಂತಿಸುವವರಲ್ಲ. ಚಿಕ್ಕ ಮಕ್ಕಳು ಇರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಆ ಟೀಚರ್ ಅಂತ ಒಂದು ಪೆನ್ಸಿಲ್ ತಗೊಂಬರ್ಬೇಕಂತ ಹೇಳ್ತಾರೆ. ಅವರು ಚಿಂತೆ ಮಾಡ್ತಾರೇನು? ಬಂದು ತೆಗೆದುಕೊಂಡ್ಬಂದು ಅವ್ರ ಅಪ್ಪನಿಗೆ ಹೇಳ್ಬಿಡ್ತಾರೆ, ಆಯಿತು, ದೇ ವಿಲ್ ಬಿ ಫ್ರೀ. ದ ಸೇಮ್ ವೇ ವಿ ಮಸ್ಟ್ ಲಿವ್. ನಾವು ಹಾಗೆಯೇ ಜೀವಿಸಬೇಕು. ಅವ್ರು ಹೇಳ್ತಾರೆ ಫೀಸ್ ಕಟ್ಟಬೇಕಂತಂದು ಹೇಳಿ, ಅವ್ರು ಅಲ್ಲಿದ್ದ ಸಮಾಚಾರ ಹೊತ್ಕೊಂಡ್ಬರ್ತಾರೆ, ಅವ್ರ ಪೇರೆಂಟ್ಸ್ಗೆ ಹೇಳ್ಬಿಡ್ತಾರೆ, ಸುಮ್ಗಾಗ್ಬಿಡ್ತಾರೆ. ಮತ್ತೆ ಹೋಗುವಾಗ ಫೀಸ್ ಕಟ್ಟಿದೆಯಪ್ಪ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅವ್ರೇನು ಕೆಲಸಕ್ಕೆ ಹೋಗ್ತಾರೇನೋ? ಅವರು ಕೆಲಸಕ್ಕೆ ಹೋಗೋದಿಲ್ಲ, ಅವ್ರ ಕೆಲಸಕ್ಕೆ ಹೋಗಲ್ಲ. ಏನು, ವಿ ಆರ್ God created us, we are God's kids. ನಾವು ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ನಾವು ದೇವರ ಮಕ್ಕಳು. Live like that. ಆ ರೀತಿಯಲ್ಲೇ ಜೀವಿಸ್ರಿ. Hallelujah. Hallelujah. God bless you. ದೇವರು ನಿಮ್ಮನ್ನು